ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ ಯಾ ವರ್ಣಪದವಾಕ್ಯಾರ್ಥಗದ್ಯಪದ್ಯಸ್ವರೂಪಿಣಿ ವಾಚಿ ನರ್ತಯತು ಕ್ಷಿಪ್ರಂ ಮೇಧಾಂ ದೇವಿ ಸರಸ್ವತಿ ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ಸಿಂಧೂರಾರುಣವಿಗ್ರಹಾಂ ತ್ರಿನಯನಾಂ ಮಾಣಿಕ್ಯಮೌಲಿಸ್ಫುರತ್ ತಾರಾನಾಯಕಶೇಖರಾಂ ಸ್ಮಿತಮುಖೀಂ ಆಪೀನವಕ್ಷೋರುಹಾಂ ಪಾಣಿಭ್ಯಾಂ ಅಲಿಪೂರ್ಣರತ್ನಚಷಕಂ ರಕ್ತೋತ್ಪಲಂ ಬಿಭ್ರತೀಂ ಸೌಮ್ಯಾಂ ರತ್ನಘಟಸ್ಥರಕ್ತಚರಣಾಂ ಧ್ಯಾಯೇತ್ ಪರಾಮಂಬಿಕಾಂ ದೃಶಾದ್ರಾಘೀಯಸ್ಯ ದರದಲಿತನೀಲೋತ್ಪಲರುಚ ದವೀಯಾಂಸಂ ದೀನಂ ಸ್ನಪಯ ಕೃಪಯಾ ಮಾಮಪಿ ಶಿವೆ ಅನೇನಾಯಂ ಧನ್ಯೋ ಭವತಿ ನಚತೆ ಹಾನಿರಿಯತ ವನೇ ವಾ ಹರ್ಮೇ ವಾ ಸಮಕರ ನಿಪಾತೋ ಹಿಮಕರಃ ವನೇ ವಾ ಹರ್ಮೇ ವಾ ಸಮಕರ ನಿಪಾತೋ ಹಿಮಕರಃ. ನನ್ನ ಅಧ್ಯಾತ್ಮ ಬಂಧುಗಳೇ, ಎಲ್ಲ ಹಿರಿಯರೇ, ದತ್ತಿ ನ್ಯಾಸಕರ್ತರಾಗಿ ಸಹಕರಿಸ್ತಾ ಇರುವಂಥ ಎಲ್ಲ ದತ್ತಿ ನ್ಯಾಸಕರ್ತ ಪರಿವಾರದವರೇ, ನನ್ನ ಮತ್ತು ನಿಮ್ಮೆಲ್ಲರ ಬುದ್ಧಿಯನ್ನು ಪ್ರಚೋದಿಸ್ತಾ ಇರುವಂಥ ಶ್ರೀವಿದ್ಯಾ ಎನ್ನುವ ಮಹಾಚೈತನ್ಯ ಸ್ವರೂಪಿಣಿಗೆ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ಈ ದಿನದ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ. ನಿನ್ನೆ ದಿವಸ ನಾವು ಈ ಲಲಿತ ಅಷ್ಟೋತ್ತರ ಶತನಾಮದ ಸ್ವಲ್ಪ ಪೀಠಿಕಾ ಭಾಗವನ್ನು ನೋಡಿ ಮತ್ತು 14ನೇ ನಾಮದವರೆಗೆ ಚಿಂತನೆ ಮಾಡಿದ್ವಿ. ಮಣಿದರ್ಪಣ ಸಂಕಾಶ ಕಪೋಲಾಯೈ ನಮೋ ನಮಃ ಅಂತ. ಅಂದರೆ ಜಗನ್ಮಾತೆಯ ಕೆನ್ನೆ ಸಹ ಅಷ್ಟು ಟ್ರಾನ್ಸ್ಪರೆಂಟಾಗಿ ಇತ್ತು ಎನ್ನುವಂಥ ಹಿನ್ನೆಲೆಯಲ್ಲಿ ನೋಡಿದ್ದೇವೆ. ಮುಖವನ್ನು ನೋಡಿಕೊಳ್ಳೋದಕ್ಕೆ ಯೋಗ್ಯವಾದಂಥ ಕೆನ್ನೆಗಳು. ಒಬ್ಬ ಕವಿ ಹೇಳ್ತಾನೆ, ಇಲ್ಲಿಲ್ಲ, ಅದು ಪರಶಿವನ ಮುಖಾವಲೋಕನಕ್ಕೆ ಕನ್ನಡಿ ಜಗನ್ಮಾತೆಯ ಕೆನ್ನೆಗಳಾಗಿದ್ದವು ಅಂತ. ಅಂದರೆ ಅಷ್ಟು ಸುಂದರವಾದಂಥದ್ದು ಅದು ಅಂತ. ಅಷ್ಟು ಹಿನ್ನೆಲೆಯಲ್ಲಿ ಈ ನಾಮದ ವಿವರಣೆ ಆಗಿದೆ ಅಂತ ಅಂದ್ಕೊಳ್ಳೋಣ. ಮತ್ತು ಮುಂದಿನ ನಾಮ ತಾಂಬೂಲ ಪೂರಿತ ಸ್ಮೇರ ವದನಾಯೈ ನಮೋ ನಮಃ ಅಂತ. ಅಂದರೆ ತಾಂಬೂಲ ಅಂದರೆ ಗೊತ್ತು ನಿಮಗೆ, ಶುದ್ಧ ಕನ್ನಡದಲ್ಲಿ ಹೇಳಬೇಕು ಅಂದರೆ ವೀಳ್ಯದೆಲೆ ಅಂತ. ಆ ತಾಂಬೂಲ ಪೂರಿತವಾದಂತಹ ಮುಖದಿಂದ, ಮುಖ ಅಂದರೆ ಬಾಯಿ ಅಂತ ಅರ್ಥ, ಅದರಿಂದ ಮಂದಹಾಸ ಬೀರುವವಳು. ಅಂದರೆ ಜಗನ್ಮಾತೆ ತನ್ನ ಬಾಯಿಯಲ್ಲಿ ತಾಂಬೂಲವನ್ನು ತುಂಬಿಕೊಂಡು ಅದನ್ನು ಮೆಲ್ತಾ ಭಕ್ತರತ್ತ ಮಂದಹಾಸ ಬೀರುವವಳು ಅನ್ನೋದು ಆ ನಾಮದ ಅರ್ಥ. ಇದನ್ನು ಕೇಳಿದಾಗ ನಿಮಗೊಂದು ಸಂಶಯ ಬರ್ತದೆ ಸಹಜವಾಗಿ. ಮೊದಲನೇದಾಗಿ, ಹೀಗೂ ಎಲ್ಲ ಹೇಳಬೇಕಾ ಅಂತ. ಅದೇನು ತಾಂಬೂಲ ತುಂಬಿಕೊಳ್ಳೋದು ಒಂದು ದೊಡ್ಡ ವಿಷಯವಾ ಅಂತ. ನಿಮಗೆ ಘಟನೆ ಗೊತ್ತಿರಬೇಕು. ಒಂದು ಮೂಕ ಅಂತ ಒಬ್ಬ ಕವಿ ಇದ್ದ. ಅವನು ಜಗನ್ಮಾತೆಯನ್ನು ಕುರಿತು ಸುಮಾರು 500 ಶ್ಲೋಕಗಳನ್ನು ರಚನೆ ಮಾಡಿದ್ದಾನೆ. ಅದರ ಹೆಸರೇ ಮೂಕ ಪಂಚಶತಿ ಅಂತ. ಪ್ರಾಯಶಃ ಈ ವೇದಿಕೆಯಲ್ಲಿ ಅದನ್ನು ಹೇಳಿದನೋ ಅಥವಾ ಬೇರೆ ಎಲ್ಲೂ ಹೇಳಿದ್ನೋ ಗೊತ್ತಿಲ್ಲ, ಒಟ್ಟಾರೆ ಅದ್ರ ಬಗ್ಗೆ ಹೇಳಿದ್ದೇನೆ ಹೀಗೆ ಅಂತ. ಅವನು ಜನ್ಮತಃ ಮೂಕನಾಗಿದ್ದ, ಆದರೆ ಜಗನ್ಮಾತೆಯ ಪರಮ ಭಕ್ತನಾಗಿದ್ದ. ವಾಗೀಂದ್ರಿಯವೇ ಇಲ್ಲ ಅವನಿಗೆ. ಇಂಥ ಸ್ಥಿತಿಯಲ್ಲಿ ಅವನು ಜಗನ್ಮಾತೆಯ ಧ್ಯಾನದಲ್ಲಿಯೇ ಮೈಮರೆತಿರ್ತಿದ್ದ. ಕಾಂಚಿಯ ದೇವಾಲಯದ ಪ್ರಾಕಾರದಲ್ಲಿ ಆತ
ಜಗನ್ಮಾತೆಯಲ್ಲಿ ಸಂಚರಿಸ್ತಾಳೆ ಅನ್ನೋದನ್ನು ತಿಳಿದು ನಿನ್ನ ದರ್ಶನ ಮಾಡಲೇಬೇಕು ಅಂತ ಹಠ ಹೊತ್ತು ಅಲ್ಲಿ ಜಗನ್ಮಾತೆಯ ಸಂಚಾರಕ್ಕೋಸ್ಕರ ಕಾಯ್ತಿದ್ದ ಅಂತ. ಮೂಕ ಅವನು. ಆಮೇಲೆ ಜಗನ್ಮಾತೆ ಎಂದಿನಂತೆ ಸಂಚಾರಕ್ಕೆ ಬಂದಾಗ ಅವಳ ಬರವನ್ನು ಕಂಡಂತಹ ಮೂಕ ಎದುರಿಗೆ ಬಂದು ನಿಂತಿದ್ದಾನೆ. ನೋಡಿ, ವಾಗೀಂದ್ರಿಯ ಇಲ್ಲ ಅವನಿಗೆ, ಆದರೆ ಜಗನ್ಮಾತೆಯನ್ನು ಕಾಣುವ ಹಂಬಲು ಅಂತ. ಕೊನೆಗೆ ಇದ್ರ ಬಗ್ಗೆ ತುಂಬ ಬೇರೆ ಬೇರೆ ಕಥೆಗಳೆಲ್ಲ ಇವೆ. ಅವಳು ಸಂಚಾರ ಮಾಡ್ತಾ ಹೋದಾಗ ಇವನು ಮೊದಲು ಎದುರಿಗೆ ಬಂದಿಲ್ಲ, ಬೇರೆ ಕಡೆ ಇವನು ನಿಂತಿದ್ದ. ಜಗನ್ಮಾತೆ ಬಂದಾಗ ಅವಳ ಬಾಗಿಲನ್ನು ಹಾಕಿಬಿಟ್ಟ ಇವನು ಅಂತ. ಇದು ಒಂದು ಅಭಿಪ್ರಾಯ ಉಂಟು. ಯಾರು ನನ್ನ ಬಾಗಿಲು ಹಾಕಿದ್ದಾರೆ ಅಂತಂದರೆ, ನಾನೇ. ಬಾಗಿಲು ಯಾಕೆ ಹಾಕಿದ್ದೀಯ? ನಾನೇ ಹಾಕಿದ್ದೇನೆ. ನಿನಗೆ ಒಳಗೆ ಹೋಗ್ಲಿಕ್ಕೆ ಕೊಡೋದಿಲ್ಲ ನಾನು. ಯಾಕೆ ಅಂದರೆ ನನಗೆ ವಾಗೀಂದ್ರಿಯವನ್ನು ಕೊಡು, ಆಗ ನೀನು ಒಳಗೆ ಹೋಗಬಹುದು ಅಂತ ಹೇಳಿ ಹಠ ಹಿಡ್ದ ಅಂತ. ಇಲ್ಲೂ ಎಲ್ಲ ನಮಗೆ ಸಹಜ. ಕುಪುತ್ರೋ ಜಾಯೇತ ಕ್ವಚಿದಪಿ ಕುಮಾತಾ ನ ಭವತಿ. ಅಮ್ಮನ ಹತ್ರ ಮಕ್ಕಳು ರಚ್ಚೆ ಹಿಡಿಯುವುದು ಲೋಕದಲ್ಲಿ ಸಹಜವಾದದ್ದು. ಏಕೆಂದರೆ ಅಷ್ಟು ಪರಿಶುದ್ಧವಾದ ಭಕ್ತಿ ಇದ್ದಾಗ ಮಾತ್ರ ಇದೆಲ್ಲ ಸಾಧ್ಯ. ಕೊನೆಗೆ ತಥಾಸ್ತು ಅಂತ ಹೇಳಿದಂತಹ ಜಗನ್ಮಾತೆ ತನ್ನ ಮುಖದಲ್ಲಿ, ಬಾಯಿಯಲ್ಲಿರುವಂತಹ ಆ ತಾಂಬೂಲ ರಸವನ್ನು ಅವನಿಗೆ ಸ್ಪರ್ಶ ಮಾಡಿದಳು. ಮರುಕ್ಷಣದಲ್ಲಿ ಅವನು ಕವಿಯಾಗಿ 500 ಶ್ಲೋಕಗಳನ್ನು ಆಕೆಯ ಬಗ್ಗೆ ಕಟ್ಟಿ ಹೇಳಿದ್ದಾನೆ. ಆರ್ಯಾಶತಕ, ಸ್ತುತಿ ಶತಕ ಇತ್ಯಾದಿ 100 ಬೇರೆ ಬೇರೆ ಛಂದಸ್ಸು, ಬಹಳ ಸುಂದರವಾದಂತಹ ಪದ್ಯ ಪುಂಜಗಳು ಹೀಗೆ ಅಂತ. ಹಾಗಾಗಿ ಜಗನ್ಮಾತೆಯ ತಾಂಬೂಲವೂ ಸಹ ವರ್ಣನೀಯವ ಅಂತ ನೀವು ಕೇಳಿದರೆ ಇಷ್ಟುಂಟು ಹಿನ್ನೆಲೆ. ಇದು ಒಂದು. ಅದರ ಜೊತೆಗೆ ಆಚಾರ್ಯರು ಒಂದು ಮಾತನ್ನು ಹೇಳ್ತಾರೆ. ಆ ತಾಂಬೂಲ ಪೂರಿತ ಮುಖಿಯಾದಂಥ ಜಗನ್ಮಾತೆಯನ್ನು ಧ್ಯಾನ ಮಾಡಿದಾಗ ವಿಶೇಷ ಫಲ ಉಂಟು. ಅದು ಧ್ಯಾನಕ್ಕೆ ಯೋಗ್ಯವಾದಂಥ ರೂಪ ಅಂತ. ಮುಖೇ ತೇ ತಾಂಬೂಲಂ, ತೇ ಮುಖೇ ತಾಂಬೂಲಂ, ನಿನ್ನ ಮುಖದಲ್ಲಿ ಬಾಯಲ್ಲಿ ಏನುಂಟು? ತಾಂಬೂಲಂ. ನಯನ ಯುಗಲೇ ಕಜ್ಜಲ ಕಲಾ, ಕಣ್ಣಿಗೆ ಏನುಂಟು? ಕಾಡಿಗೆ ಹಚ್ಚಿಕೊಂಡಿದ್ದಾಳೆ. ಲಲಾಟೆ ಕಾಶ್ಮೀರಂ, ಹಣೆಯಲ್ಲಿ ಕಾಶ್ಮೀರ ಅಂದರೆ ಆ ಕೆಂಪು ಹೂಗಳ ರಸದ ತಿಲಕ ಉಂಟು. ವಿಲಸತಿ ಗಲೇ ಮೌಕ್ತಿಕ ಲತಾ, ಕತ್ತಿನಲ್ಲಿ ಮುತ್ತಿನ ಹಾರ ಉಂಟು. ಸ್ಫುರತ್ ಕಾಂಚಿ ಶಾಟಿ ಪೃಥುಕಟಿ ತಟೆ ಹಾಟಕಮಯಿ, ಅವಳ ಈ ಭಾಗ ಪೃಥುವಾದದ್ದು. ಅಲ್ಲಿ ಆಕೆ ಬಂಗಾರದ ದಾರಗಳಿಂದ ಹೆಣೆದ ಕಸೂತಿಯಿಂದ ಕೂಡಿದಂತಹ ಸೀರೆಯನ್ನು ಧರಿಸಿದ್ದಾಳೆ. ಅದರ ಮೇಲೆ ಪಟ್ಟಿ ಹಾಕಿದ್ದಾಳೆ, ಅಂದರೆ ಡಾಬು ಅಂತ ಹೇಳ್ತೇವಲ್ಲ, ಅದನ್ನು ಧರಿಸಿದ್ದಾಳೆ. ಇಂತಹ ಭಜಾಮಿತ್ವಾಂ ಗೌರೇಂ ನಗಪತಿ ಕಿಶೋರೇಂ ಅವಿರತಂ, ಈ ರೂಪವನ್ನು ನಾನು ನಿರಂತರ ಅವಿರತವಾಗಿ ನಾನು ಭಜಿಸ್ತೇನೆ. ಅಂದರೆ ಏನು ಹೇಳ್ದಂಗಾಯಿತು? ಜಗನ್ಮಾತೆಯ ಧ್ಯಾನಕ್ಕೆ ಯೋಗ್ಯವಾದಂತಹ ಒಂದು ರೂಪ. ಅಂತಹ ರೂಪದ ಒಂದು ಭಾಗ ಯಾವುದು? ತಾಂಬೂಲ ಪೂರಿತವಾದ ಮುಖ. ಆದ್ದರಿಂದ ಇಲ್ಲಿ ಅಷ್ಟೋತ್ತರ ಶತನಾಮ ಹೇಳುತ್ತೆ, ತಾಂಬೂಲ ಪೂರಿತ ಸ್ಮೇರ ವದನಾಯೈ ನಮೋ ನಮಃ. ಸ್ಮೇರ ವದನ ಅಂದರೆ ನಗುಮುಖ, ಅಂಥ ಮಂದಹಾಸ ಬೀರುವಂಥ ಮುಖ ಅಂತ. ಇಲ್ಲಿಗೆ ಈ ನಾಮದ ವಿವರಣೆ ಆಯಿತು ಅಂತ ಅಂದ್ಕೊಳ್ಳೋಣ. 16ನೇ ನಾಮ ಸುಪಕ್ವ ದಾಡಿಮೀ ಬೀಜ ರದನಾಯೈ ನಮೋ ನಮಃ. ಪಕ್ವ ಅಂದರೆ ಮಾಗಿದ ಅಂತ, ಸುಪಕ್ವ ಅಂದರೆ ಚೆನ್ನಾಗಿ ಮಾಗಿದ. ದಾಳಿಂಬೆ ಹಣ್ಣಿನ, ದಾಳಿಮ ಅಂದರೆ ದಾಳಿಂಬೆ, ಕನ್ನಡದ ದಾಳಿಂಬೆ, ಸಂಸ್ಕೃತದಲ್ಲಿ ದಾಳಿಮ ಅಂತಾಗಿದೆ. ಅಂತಹ ಅದರ ಬೀಜಗಳಂತಿರುವ ರದನ, ರದನ ಅಂದರೆ ಹಲ್ಲುಗಳು, ಅಂತಹ ಹಲ್ಲುಗಳಿಂದ ಕೂಡಿದವಳು ಅಂತ. ವಾಸ್ತವಿಕವಾಗಿ
ನಾವೆಲ್ಲ ಬಾಲ್ಯದಲ್ಲಿ ತಿಳಿದ ಹಾಗೆ ದಾಳಿಂಬೆ ಹಣ್ಣು ಅದು ಸರಿಯಾಗಿ ಮಾಗಿದ್ದಕ್ಕೆ ಲಕ್ಷಣ ಏನು ಅಂದರೆ ಗಿಡದಲ್ಲಿ ಅದೇ ಬಾಯಿ ಬಿಡಬೇಕು. ಗಿಡದಲ್ಲಿ ಇದ್ದಾಗಲೇ ಅದು ಒಡಿಬೇಕು. ಹಾಗೆ ಒಡೆದಾಗ ಅದು ಸರಿಯಾಗಿ ಮಾಗಿದೆ ಅಂತ ಅರ್ಥ. ಆಗ ಬೀಜಗಳೆಲ್ಲ ಎಷ್ಟು ಬೆಳಿಬೇಕೋ ಅಷ್ಟು ಬೆಳೆದು ಮತ್ತು ಅಷ್ಟೇ ಸುಂದರವಾದಂಥ ಬಣ್ಣದಿಂದ ಕೂಡಿರ್ತವೆ. ಅಂತಹ ಆ ದಾಳಿಂಬೆಯ ಹಣ್ಣಿನ ಬೀಜಗಳಂತಿರುವ ಹಲ್ಲಿನಿಂದ ಕೂಡಿದವಳು, ಹಲ್ಲಿನವಳು ಜಗನ್ಮಾತೆ. ರದನ ಅಂದರೆ ಹಲ್ಲು ಅಂತ ಸಂಸ್ಕೃತದೊಳಗೆ. ಹಾಗಾಗಿ ಸುಪಕ್ವ ದಾಡಿಮಿ ಬೀಜ ರದನ, ಹಲ್ಲು, ಹಲ್ಲಿನವಳು ಅಂತ ಅರ್ಥ. ಮುಂದಿನ ನಾಮ ಕಂಬುಪೋಗ ಸಮಚ್ಛಾಯ ಕಂಧರಾಯೈ ನಮೋ ನಮಃ. ಶಂಖದಂತೆ ಸುಂದರವಾದಂತಹ ಕಂಠದವಳು ಅನ್ನೋದು ಈ ನಾಮದ ಯಥಾವತ್ತಾದ ಅರ್ಥ. ಕಂಬುಕಂಠಿ, ಕಂಬುಕಂಠ ಅಂತೆಲ್ಲ ಹೇಳ್ತಾರೆ. ಇಲ್ಲಿ ಆ ಶಬ್ದ ಇನ್ನೊಂದು ಶಬ್ದ ಸೇರಿದೆ, ಕಂಬು ಪೂಗ ಅಂತ. ಕಂಬು ಪೂಗ ಅನ್ನೋದಕ್ಕೆ ಅರ್ಥ ಶಂಖ ಅಂತ. ಆದ್ರೆ ಸ್ವಾರಸ್ಯ ಅಂದರೆ ಬಹಳಷ್ಟು ಡಿಕ್ಷನರಿಗಳು ಈ ಶಬ್ದಕ್ಕೆ ಅರ್ಥವೇ ಸಿಗುವುದಿಲ್ಲ. ಪ್ರಾಚೀನರ ಪ್ರಯೋಗವನ್ನು ನೋಡಿ ನಾವು ಇದನ್ನು ಪತ್ತೆ ಹಚ್ಕೊಳ್ಬೇಕಾಗ್ತದೆ. ಅಂದರೆ ಸುಂದರವಾದಂಥ ಕಂಠ ಅದು ಹೇಗುಂಟು ಅಂದರೆ ಉಪಮಾನ ಕೊಡೋದಾದರೆ ಶಂಖದಂತೆ ಉಂಟವಳ ಕಂಠ ಅಂತ. ಅಂತಹ ಸುಂದರವಾದಂತಹ ಕಂಠದಿಂದ ಕೂಡಿದವಳು. ಕಂಧರ ಅಂದರೆ ಕತ್ತು. ಕಮ್ ಅನ್ನೋದಕ್ಕೆ ಅರ್ಥ ಸಂಸ್ಕೃತದಲ್ಲಿ ತಲೆ ಅಂತ. ಇದನ್ನು ಹೊತ್ಕೊಂಡಿದ್ದು ಭಾಗ ಯಾವುದ್ರಿ? ಕತ್ತು. ಆದ್ದರಿಂದ ಕಂಧರ ಅಂತ ಕರೀತಾರೆ. ಹಾಗಾಗಿ ಅಂತಹ ಕಂಠದವಳು ಅಂತ. ನೋಡಿ ಎಷ್ಟು ಎರಡು ಶಬ್ದಗಳನ್ನು ಜೋಡಿಸಿ ಎಷ್ಟು ಸುಂದರವಾದ ಪದ ಹೇಳ್ತಾರೆ, ಕಂಧರ ಅಂತ. ಕನ್ನಡದಲ್ಲಿ ಕಂದರ ಅಂತ ದೊಡ್ಡ ಪ್ರಪಾತ ಅಂತ, ಸಂಸ್ಕೃತದಲ್ಲಿ ಕಂ ಶಿರಃ, ಅದನ್ನು ಧರತೆ ಇತಿ ಧರಃ, ಕಂಧರ ಸ್ತ್ರೀಲಿಂಗದಲ್ಲಿ ಹೀಗೆ ಹೇಳುವಾಗ. ಅದಾದಮೇಲೆ ನೆಕ್ಸ್ಟ್ ಮುಂದೆ ಇಲ್ಲೆಲ್ಲ ಒಂದೊಂದು ಅವಯವಗಳನ್ನು ಪ್ರಾರ್ಥಿಸುವುದಕ್ಕೂ ಬೇರೆ ಬೇರೆ ಫಲಗಳಿವೆ ಅಂತ ಬೇರೆ ಬೇರೆಯವ್ರು ಹೇಳ್ತಾರೆ. ನಾವು ಅದು ಯಾವುದನ್ನು ಹೇಳಲಿಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಅದಿಷ್ಟಕ್ಕೆ ಸ್ಟಿಕಾನ್ ಆಗಿಬಿಟ್ರೆ ಕಷ್ಟ. ಹಾಗಾಗಿ ಅದು ಯಾವುದನ್ನು ಹೇಳಲಿಕ್ಕೆ ಹೋಗೋದಿಲ್ಲ ವಿಶೇಷವಾಗಿ. ಮತ್ತು ಮುಂದೆ ನಾವು ಮೇಲಿಂದ ಕೆಳಗೆ ಬರ್ತಾ ಇದ್ದೇವೆ, ಅದನ್ನು ನಾವು ನೆನಪಿಟ್ಕೊಳ್ಬೇಕು. ಸ್ಥೂಲ ಮುಕ್ತ ಫಲೋದಾರ ಸುಹಾರಾಯೈ ನಮೋ ನಮಃ. ಜಗನ್ಮಾತೆಯ ಕತ್ತಿನಲ್ಲಿ ಹಾರ ಉಂಟು. ಅದು ಯಾವ ಹಾರ ಅಂದರೆ ಮುಕ್ತಾಹಾರ. ಮುಕ್ತಾಹಾರ ಅಂದರೆ ಮುತ್ತುಗಳಿಂದ ಮಾಡಿದ ಹಾರ. ಆ ಮುತ್ತುಗಳು ಹೇಗಿವೆ ಅಂದರೆ ಸ್ಥೂಲ ಮುಕ್ತ, ಅತ್ಯಂತ ದಪ್ಪ ದೊಡ್ಡದಾದಂಥ ಮುತ್ತುಗಳು. ಪ್ರಾಯಶಃ ಆ ಕಾಲದಲ್ಲಿ ದೊಡ್ಡ ಮುತ್ತು ಹೆಚ್ಚು ಬೆಲೆ ಬಾಳುವ ಮುತ್ತಾಗಿತ್ತು ಅಂತ ಕಾಣುತ್ತೆ. ಅಂತಹ ಮುತ್ತಿನಿಂದ ಮಾಡಿದಂತಹ ಹಾರವನ್ನು ಅವಳು ಧರಿಸಿದ್ದಾಳೆ. ಆದ್ದರಿಂದ ಸ್ಥೂಲ ಮುಕ್ತಾಫಲ, ಮುಕ್ತಾಫಲ ಅಂದರೆ ಮುತ್ತು, ಮುಕ್ತಾಫಲ ಫಲೋದಾರ ಸುಹಾರಾಯೈ ಅಂತಹ ಸುಂದರವಾದ ಹಾರವನ್ನು ಧರಿಸಿದಂತಹ ಜಗನ್ಮಾತೆಗೆ ನಮನ ಅಂತ. ಇಷ್ಟಾದ ಮೇಲೆ ಮುಂದೆ 19ನೆಯ ನಾಮ ಗಿರೀಶ ಬದ್ಧ ಮಾಂಗಲ್ಯ ಮಂಗಲಾಯೈ ನಮೋ ನಮಃ ಅಂತ. ಗಿರೀಶ ಅಂದರೆ ಶಿವ. ಯಾಕೆಂದರೆ ಮೊದಲನೇದಾಗಿ ಅವನು ಗಿರಿಯಲ್ಲಿ ಇರುವವನು. ಯಾವ ಗಿರಿ? ಕೈಲಾಸಗಿರಿ. ಆ ಗಿರಿಗೆ ಒಡೆಯನೂ ಹೌದು, ಆ ಗಿರಿಯಲ್ಲಿ ಶೇತೆ, ಅವನು ನಿದ್ರಿಸುವವನು ಹೌದು. ಆದ್ದರಿಂದ ಅವನ ಹೆಸರು ಗಿರಿ ಶೇತೆ ಇತಿ ಗಿರೀಶಃ. ಗಿರೀಣಾಂ ಈಶಃ ಗಿರೀಶಃ. ಎರಡೂ ಅರ್ಥಗಳು. ಅಂದರೆ ಒಂದು ಗಿರಿಗಳ ಒಡೆಯ, ಇನ್ನೊಂದು ಆತ ಗಿರಿಗಳಲ್ಲಿ ಪೌಡಿಸುವವನು ಅಂತ. ಇದು ಭೌತಿಕವಾದ ಅರ್ಥ. ತಾತ್ವಿಕ ಅರ್ಥ ಏನು ಅಂದರೆ ಗಿರಿ ಅಂದರೆ ಈ ಗಿರಿ ಅಲ್ಲ, ಅದು ಧವಳಗಿರಿ. ಧವಳ ಅಂದರೆ ಬಿಳುಪು, ಹಿಮಗಿರಿ ಅಂತ ಭೌತಿಕವಾಗಿ. ಆದರೆ ಅತ್ಯಂತ ಶುಭ್ರವಾದದ್ದು ಯಾವುದು ಅಂದರೆ ಜ್ಞಾನ. ಆ ಜ್ಞಾನವನ್ನು ಕೊಡುವಂಥ ವೇದವೇ ಜ್ಞಾನಗಿರಿ. ಅಂತಹ ವೇದಗಿರಿಯಲ್ಲಿ ಆತ ಪವಡಿಸಿದವನು ಅಂದರೆ ವೇದಗಳಿಂದ ಪ್ರತಿಪಾದಿತನಾದವನು
ಅಂತ ಅರ್ಥ ಅದಕ್ಕೆ. ಅಂತಹ ಆ ಗಿರೀಶ ಅಂದರೆ ತಾತ್ಪರ್ಯ ಶಿವ ಅಂತ ಅರ್ಥ. ಅವನಿಂದ ಬದ್ಧ ಕಟ್ಟಲ್ಪಟ್ಟಂಥ ಮಾಂಗಲ್ಯ ಮಂಗಲಾಯೈ ನಮೋ ನಮಃ. ಆ ಮಂಗಲ ಸೂತ್ರದಿಂದ ಮಂಗಳಾಂಗಿಯಾದವಳು ಅಂತ ಅರ್ಥ. ಮಂಗಲಸೂತ್ರ ಕತ್ತಿಗೆ ಬರುವವರೆಗೂ ಬಂದ ಮೇಲೆ ಎಷ್ಟವಳು ಮಂಗಳಾಂಗಿಯೋ ಅಷ್ಟು ಮಂಗಳಾಂಗಿ ಅಲ್ಲ. ಒಬ್ಬ ಗೃಹಿಣಿ ಎಂದಾಗ ಬರುವ ಭಾವನೆಯೇ ಬೇರೆ, ಇನ್ನೂ ಅವಿವಾಹಿತವಾದಂಥ ಸ್ಥಿತಿಯಲ್ಲಿ ಇರುವಂಥವಳು ಅಂದಾಗ ಬರುವ ಭಾವನೆಯೇ ಬೇರೆ. ಹಾಗಾಗಿ ಗಿರೀಶಬದ್ಧ ಮಾಂಗಲ್ಯ ಮಂಗಲಾಯೈ ನಮೋ ನಮಃ, ಅವಳು ಮಂಗಳಾಂಗಿ ಯಾದವಳು. ಇಲ್ಲಿ ಲಲಿತಾ ಸಹಸ್ರನಾಮದಲ್ಲಿ ಈ ನಾಮ ಅಷ್ಟೋತ್ತರದಲ್ಲಿ ಹೀಗುಂಟು, ಆದರೆ ಸಹಸ್ರನಾಮದಲ್ಲಿ ಹೇಗುಂಟು ಅಂತಂದರೆ ಕಾಮೇಶಬದ್ಧ ಮಾಂಗಲ್ಯ ಮಂಗಲಾಯೈ ನಮೋ ನಮಃ ಅಂತ ಅಲ್ಲಿನ ನಾಮ. ಕಾಮೇಶ ಶಿವ ಅಂತ ಅರ್ಥ. ಕಾಮೇಶ ಅಂದರೂ ಒಂದೇ, ಗಿರೀಶ ಅಂದರೂ ಸಹ ಒಂದೇ. ಅವನಿಂದ ಕಟ್ಟಲ್ಪಟ್ಟಂಥ ಮಂಗಳಸೂತ್ರ ಉಳ್ಳವಳು ಅಂತ ಒಂದು ನೆನಪಿರಬೇಕು. ಇವತ್ತು ನಮ್ಮಲ್ಲಿ ವಿವಾಹ ಕಾಲದಲ್ಲಿ ಹುಡುಗ ಆಕೆಯ ಅಂದರೆ ತನ್ನ ಪತ್ನಿಯಾಗಲಿರುವಂತಹ ಹೆಣ್ಣು ಮಗಳ ಕತ್ತಿಗೆ ಮಾಂಗಲ್ಯ ಸೂತ್ರವನ್ನು ಕಟ್ಟುತ್ತಾನೆ. ಅದನ್ನು ಕಟ್ಟೋದಕ್ಕೆ ಸ್ವಾರಸ್ಯ ಅಂದರೆ ವೇದ ಮಂತ್ರ ಯಾವುದೂ ಇಲ್ಲ. ಅದಕ್ಕೆ ಹಿನ್ನೆಲೆ ಇದೇ ನಾಮ ಅಂತ ಬಹಳಷ್ಟು ಜನ ವಿದ್ವಾಂಸರ ಅಭಿಪ್ರಾಯ ಉಂಟು. ಗಿರೀಶಬದ್ಧ ಮಾಂಗಲ್ಯ ಮಂಗಲಾಯೈ ನಮಃ ಅಥವಾ ಕಾಮೇಶಬದ್ಧ ಮಾಂಗಲ್ಯ ಮಂಗಲಾಯೈ ನಮೋ ನಮಃ. ಕಾಮೇಶಬದ್ಧ ಮಾಂಗಲ್ಯ ಸೂತ್ರ ಶೋಭಿತ ಕಂಧರ ಅಲ್ಲಿಯ ನಾಮ. ಮತ್ತು ಪುನಃ ಬಂತು ನೋಡಿ ಕಂಧರ. ಕಾಮೇಶಬದ್ಧ ಮಾಂಗಲ್ಯ ಸೂತ್ರ ಶೋಭಿತ ಕಂಧರ, ಕತ್ತು ಅಂತ ಅರ್ಥ. ಆದರೆ ಇದನ್ನು ಹೆಚ್ಚು ಸ್ಮರಣೆ ಮಾಡಿದರೆ ಒಳ್ಳೆಯದು ಅನ್ನೋದು ವ್ಯಾಖ್ಯಾನಕಾರರ ಅಭಿಪ್ರಾಯ. ಅದೊಂದು ಹೇಳಿಬಿಡ್ತೇನೆ. ಯಾಕೆ ಕೇಳಿದರೆ, ಯಾರು ಈ ನಾಮದ ಹಿನ್ನೆಲೆಯಲ್ಲಿ ಆಕೆಯನ್ನು ಮತ್ತೆ ಮತ್ತೆ ಸ್ಮರಿಸ್ತಾರೋ ಅವರಿಗೆ ಆ ಮಾಂಗಲ್ಯತನ ಅನ್ನೋದು ವೃದ್ಧಿ ಆಗ್ತಾ ಹೋಗುತ್ತೆ ಅಂತ. ಅಂದರೆ ಅದರ ಸ್ವಲ್ಪ ಹಿನ್ನೆಲೆ ಹೇಳಿಬಿಡ್ತೇನೆ. ಅಕಸ್ಮಾತಾಗಿ ಗಂಡನಿಗೆ ತೀವ್ರವಾದಂಥ ಅನಾರೋಗ್ಯ ಸ್ಥಿತಿ ಉಂಟಾಗಿ ಅವನು ಬದುಕುವುದು ಕಷ್ಟ, ನನ್ನ ಮಾಂಗಲ್ಯ ಸೂತ್ರಕ್ಕೆ ಧಕ್ಕೆ ಬರ್ತದೆ ಎನ್ನುವಂಥ ಸ್ಥಿತಿ ಬಂದಾಗ ಆಗ ಈ ನಾಮಗಳನ್ನು ಪದೇ ಪದೇ ಜಪಿಸುವುದರಿಂದ ಅವಳಿಗೆ ಅನುಕೂಲವಾಗತ್ತೆ ಎನ್ನುವಂಥದ್ದು ಈ ನಾಮದ ಹಿನ್ನೆಲೆ ಅಂತ ನೇರವಾಗಿ ಚಂದ್ರಿಕಾ ವ್ಯಾಖ್ಯಾನಕಾರರ ಅಭಿಪ್ರಾಯವಿದೆ. ಹಾಗಾಗಿಯೇ ಹೆಣ್ಣು ಮಕ್ಕಳ ಕತ್ತಿನಲ್ಲಿ ಇರುವಂಥ ಈ ಮಾಂಗಲ್ಯ ಸೂತ್ರ ಉಂಟಲ್ಲ, ಅದು ಮಾತ್ರ ನಿಜವಾಗಿ ಸೌಭಾಗ್ಯಾಭರಣ. ಮಾಂಗಲ್ಯ ಸೂತ್ರ ಮಾತ್ರ ಸೌಭಾಗ್ಯಾಭರಣ, ಮಿಕ್ಕಿದ್ದು ಆಭರಣಗಳು ಅಷ್ಟೇ. ನೀವು ಈ ಮಾಂಗಲ್ಯ ಸೂತ್ರವನ್ನು ನೀವು ಬಂಗಾರದಲ್ಲಿ ಮಾಡಿಸ್ಕೊಳ್ತೀರೋ ಅಥವಾ ಇನ್ಯಾವುದೆಲ್ಲ ಮಾಡಿಸ್ಕೊಳ್ತೀರೋ ಅದು ನಿಮಗೆ ಬಿಟ್ಟಿದ್ದು. ಅದು ಯಾವುದೂ ಇಲ್ವಾ, ಒಂದು ಅರಿಶಿನ ಕೊಂಬನ್ನು ಒಂದು ಸೂತ್ರದಲ್ಲಿ, ಕೆಂಪು ಸೂತ್ರ ದಾರದಲ್ಲಿ ಕಟ್ಟಿ ಅದನ್ನು 4 ಜನರ ಆಶೀರ್ವಾದವನ್ನು ಪಡೆದು ಅವನನ್ನು ಸ್ಮರಿಸಿ, ಅವಳನ್ನು ಸ್ಮರಿಸಿ, ಅವರಿಬ್ಬರನ್ನು ಸ್ಮರಿಸಿ ಕಟ್ಟಿದಾಗ ಅದಕ್ಕೆ ಬರುವ ಶಕ್ತಿಯೇ ಬೇರೆ ಎನ್ನುವಂಥದ್ದು ಬೇರೆ ಬೇರೆಯವರ ಅಭಿಪ್ರಾಯ ಉಂಟು. ಹಾಗಾಗಿ ಕಾಮೇಶಬದ್ಧ ಮಾಂಗಲ್ಯ ಸೂತ್ರ ಶೋಭಿತ ಕಂಧರ, ಶಿವನಿಂದ ಕಟ್ಟಲ್ಪಟ್ಟಂಥ ಮಂಗಳಸೂತ್ರದಿಂದ ಶೋಭಿಸುತ್ತಿರುವ ಕಂಠ ಉಳ್ಳವಳು. ಇಲ್ಲಿ ಗಿರೀಶಬದ್ಧ ಮಾಂಗಲ್ಯ ಮಂಗಲಾಯೈ ನಮೋ ನಮಃ ಅಂತ. ಇಷ್ಟಾದ ಮೇಲೆ ಇನ್ನು ಅವಳ ಕತ್ತಿನಿಂದ ಹಾಗೆ ನೇರ ಕೈಗೆ ಬರ್ತಿದ್ದೀವಿ ನಾವು. ಆ ಕೈಯಲ್ಲಿ ಏನೇನುಂಟು ಕೇಳಿದರೆ ಪದ್ಮಪಾಶಾಂಕುಶ ಲಸತ್ ಕರಾಬ್ಜಾಯಿ ನಮೋ ನಮಃ. ಆಯುಧವನ್ನು ಹಿಡಿದಿದ್ದಾಳೆ. ಈ ಆಯುಧಗಳ ಧ್ಯಾನಕ್ಕೂ ಬೇರೆ ಬೇರೆ ಫಲಗಳೆಲ್ಲ ಇವೆ. ನಮಗೆ ಸದ್ಯಕ್ಕೆ ಅದು ಬೇಡ ಅಂತ. ಒಂದು ಪದ್ಮ. ಪದ್ಮ ಅಂದರೆ ಕೆಂಪು ಕಮಲ, ಅದು ಗೊತ್ತಿರಬೇಕು ನಮಗೆ. ಪದ್ಮ ಅಂದರೆ ಕೆಂಪು ಕಮಲ ಅಂತ. ಪಾಶ, ಪಾಶ ಅಂದರೆ ಹಗ್ಗ, ಶತ್ರುಗಳ ಸಂಹಾರಕ್ಕೋಸ್ಕರ. ಮತ್ತು ಅಂಕುಶ,
ಅಂಕುಶ ಅಂದರೆ ಗೊತ್ತಲ್ಲ, ಈ ಮಾವಟಿಗನ ಕೈಯಲ್ಲಿ ಇರುತ್ತೆ, ಅದು ಒಂದು ಆಯುಧ. ಇವುಗಳಿಂದ ಲಸತ್ಕರಾಬ್ಜ, ಶೋಭಿಸುತ್ತಿರುವಂಥ ಕೈ. ಇದೆಲ್ಲ ಯಾಕೆ ಬೇಕು ಕೇಳಿದರೆ, ಆ ಉಪಾಸ್ಯ ದೇವತೆಯನ್ನು ಧ್ಯಾನ ಮಾಡುವಾಗ ಆಯುಧಗಳನ್ನೂ ಸಹ ಧ್ಯಾನ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಆ ಧ್ಯಾನಕ್ಕೆ ಅನುಕೂಲ ಆಗಲಿ ಅಂಥೇಳಿ ಇಂಥ ಆಯುಧಗಳನ್ನು ಸಹ ಹೇಳ್ತಾರೆ. ಹಾಗಾಗಿ ಪದ್ಮ ಪಾಶಾಂಕುಶ ಲಸತ್ ಕರಾಬ್ಜ, ಈ 3 ಆಯುಧಗಳನ್ನು. ಇನ್ನೊಂದು ಆಯುಧ ಉಂಟು ಮತ್ತಲ್ಲಿ, ಬಾಣವೂ ಸಹ ಉಂಟು. ಅದನ್ನು ಯಾವ್ಯಾವ ಕೈಯಲ್ಲಿ ಹಿಡಿದಾಳೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಭಿನ್ನಾಭಿಪ್ರಾಯವೂ ಸಹ ಉಂಟು. ನಾನು ನನ್ನ ಲಲಿತಾ ಸಹಸ್ರನಾಮದ ಮನೋರೂಪೇಕ್ಷು ಕೋದಂಡ ಪಂಚ ತನ್ಮಾತ್ರ ಸಹಾಯಕ ಎನ್ನುವಂಥ ಈ ನಾಮದ ವಿವರಣೆಯಲ್ಲಿ ಸುದೀರ್ಘವಾದಂಥ ಒಂದು ವಿಚಾರವನ್ನು ಅಲ್ಲಿ ಹಾಕಿದ್ದೇನೆ. ಆಸಕ್ತರು ಅದನ್ನು ನೋಡಿಕೊಳ್ಬೋದು. ಈಗ ಉಪಾಸನಾ ಭೇದದಿಂದ ಅಥವಾ ಉಪಾಸಕನ ಫಲಕ್ಕೆ ತಕ್ಕ ಹಾಗೆ, ಅಂದರೆ ಯಾವ ಫಲವನ್ನು ಅಪೇಕ್ಷಿಸಿ ಧ್ಯಾನ ಮಾಡಬೇಕು ಅದಕ್ಕೆ ತಕ್ಕ ಹಾಗೆ ಈ ಆಯುಧಗಳ ಗ್ರಹಣವೂ ಸಹ ಏನಾಗುತ್ತೆ, ಬದಲಾವಣೆ ಆಗುತ್ತೆ. ಸಾಮಾನ್ಯವಾಗಿ ಪ್ರಸಿದ್ಧಿ ಇರೋದು ಹಾಗೆ, ಈ ಕೈಯಲ್ಲಿ ಧನಸ್ಸು, ಈ ಕೈಯಲ್ಲಿ ಬಾಣ, ಪಾಶ ಅಂಕುಶ, 4 ಕೈಗಳು ಹೀಗೆ ಅಂತ ಪ್ರಸಿದ್ಧಿ. ಹೀಗೆ ಯಾಕೆಂದರೆ ಯುದ್ಧ ಮಾಡಲಿಕ್ಕೆ ಹೊರಟವನು ಯಾವಾಗಲೂ ಯಾವ ಕೈಯಲ್ಲಿ ಧನಸ್ಸನ್ನು ಹಿಡಿತಾನೆ, ಎಡಗೈಯಲ್ಲಿ ಹಿಡಿತಾನೆ. ಬಾಣ ಯಾವ ಕೈಯಲ್ಲಿ ಹಿಡಿಯುತ್ತೆ? ಎಲ್ಲೋ ಕೆಲವು ಜನ ಕೊಚ್ಚಿತ್ತಿರ್ಬೋದು. ಧನಂಜಯ, ಅರ್ಜುನ ಇದ್ದಾನೆ ಸವ್ಯಸಾಚಿ, ಅವನು ಈ ಕೈಯಲ್ಲಿ ಹಿಡಿದು ಬಾಣ ಹುಡ್ತಿದ್ದಂತೆ ಅವನು ಅಂತ. ಅದು ಅವನ ಸ್ಕಿಲ್ಲನ್ನು ಹೇಳುವುದು. ಇಲ್ಲಿ ಉಪಾಸನೆಯ ಹಿನ್ನೆಲೆಯಲ್ಲಿ ಬೇರೆ ಬೇರೆ ಫಲದ ಭೇದದಿಂದ ಬೇರೆ ಬೇರೆ ಆಗತ್ತೆ. ಹಾಗಾಗಿ ಪದ್ಮ ಪಾಶಾಂಕುಶ ಲಸತ್ ಕರಾಬ್ಜಾಯೈ ನಮೋ ನಮಃ ಎನ್ನುವುದು ಈ ನಾಮದ ವಿವರಣೆ. ಅಷ್ಟಾದ ಮೇಲೆ ಮುಂದೆ ಅವಳ ಕತ್ತಿನಲ್ಲಿ ಇನ್ನೊಂದು ಹಾರ ಉಂಟು ಅಂತ ಹೇಳ್ತಾರೆ. ಯಾವ ಹಾರ ಅಂತಂದರೆ ಪದ್ಮಕೈರವ ಮಂದಾರ ಸುಮಾಲಿನ್ಯೈ ನಮೋ ನಮಃ ಅಂತ. ಈ ನಾಮಕ್ಕೆ 2 ತರಹದ ಅರ್ಥವನ್ನು ಹೇಳೋದಕ್ಕೆ ಆಗತ್ತೆ. ಏನು ಅಂದರೆ, ಕೆಂಪು ಪದ್ಮ ಅಂದರೆ ಈಗ ತಾನೇ ಹೇಳಿದ್ದೇನೆ ನಾನು, ಕೆಂಪು ಕಮಲ ಅಂತ. ಕೆಂಪು ಮತ್ತು ಕೈರವ ಬಿಳಿ ಕಮಲ, ಕೆಂಪು ಮತ್ತು ಬಿಳಿ ಕಮಲ ಮತ್ತು ಮಂದಾರ, ಈ ಮಂದಾರ ಹೂವುಗಳಿಂದ ಸೇರಿಸಿ, ಮಂದಾರ ಹೂವುಗಳನ್ನು ಸೇರಿಸಿ ಮಾಡಿದಂತಹ ಸುಂದರವಾದ ಹಾರವನ್ನು ಧರಿಸಿದವಳು. ಅಂದರೆ ಈ ಹಾರದಲ್ಲಿ ಕೆಂಪು ಕಮಲವೂ ಉಂಟು, ಬಿಳಿ ಕಮಲವೂ ಉಂಟು, ಮತ್ತು ಮಂದಾರ ಹೂವು ಸಹ ಉಂಟು. ಮಂದಾರ ಹೂವು ಅಂದರೆ ಏನು ಅಂತ ಗೊತ್ತಾಗದೇ ಇದ್ದರೆ ನಾನು ಅದನ್ನು ಇಲ್ಲಿ ಅರ್ಥ ಮಾಡಿಸೋದು ಕಷ್ಟ. ಲಲಿತಾ ಸಹಸ್ರನಾಮದಲ್ಲಿ ಆ ಚಿತ್ರವನ್ನು ಹಾಕಿದ್ದೇನೆ. ಬೇರೆ ಕಡೆಯಿಂದ ಅದನ್ನು ಫೋಟೋ ತಂದು ಬಹಳ ಚಿತ್ರ ಹಾಕಿದ್ದೇನೆ. ಹಾಗಾಗಿ ಅಲ್ಲಿ ಅದನ್ನು ನೋಡ್ಕೊಳ್ಬೋದು ಹೀಗೆ ಅಂತ. ಇದು ಒಂದರ್ಥ. ಅಂದರೆ ಒಂದೇ ಹಾರದಲ್ಲಿ ಕೆಂಪು ಕಮಲ, ಬಿಳಿ ಕಮಲ ಮತ್ತು ಮಂದಾರ ಹೂವುಗಳು ಸೇರಿವೆ, ಅಂಥ ಹಾರವನ್ನು ಜಗನ್ಮಾತೆ ಧರಿಸಿದ್ದಾಳೆ. ಇದು ಒಂದರ್ಥ. ಇದನ್ನು ಹೀಗೂ ಹೇಳ್ಬೋದು. ಏನು ಅಂತಂದರೆ ಪದ್ಮ ಸುಮಾಲಿನ್ಯೈ ಅಂದರೆ ಕೆಂಪು ಕಮಲದ ಹಾರವನ್ನು ಧರಿಸಿದ್ದಾಳೆ, ಇಷ್ಟನ್ನು ಹೇಳ್ಬೋದು ಒಂದು. ಇಲ್ಲ, ಬಿಳಿಯ ಕಮಲದ ಹಾರವನ್ನು ಧರಿಸಿದ್ದಾಳೆ, ಹೀಗೂ ಹೇಳ್ಬೋದು. ಅಥವಾ ಮಂದೆ ಹೇಗೆ ಅಂದರೆ ಮಂದಾರ ಸುಮಾಲಿನ್ಯೈ ನಮೋ ನಮಃ, ಅಂದರೆ ಪದ್ಮ ಸುಮಾಲಿನ್ಯೈ ನಮೋ ನಮಃ, ಮತ್ತು ಕೈರವ ಸುಮಾಲಿನ್ಯೈ ನಮೋ ನಮಃ, ಮಂದಾರ ಸುಮಾಲಿನ್ಯೈ ನಮೋ ನಮಃ. ಅವಾಗ ಏನಾಯಿತು ಕೇಳಿದರೆ, ಅವಳು ಕೇವಲ ಕೆಂಪು ಕಮಲದ ಹಾರವನ್ನು ಧರಿಸಿದ್ದಾಳೆ ಅನ್ನೋದು ಒಂದರ್ಥ, ಬಿಳಿ ಕಮಲದ ಹಾರವನ್ನು ಧರಿಸಿದ್ದಾಳೆ ಅನ್ನೋದು 2ನೇ ಅರ್ಥ, ಮತ್ತು 3ನೇ ಅರ್ಥ ಅವಳು ಈ ಮಂದಾರ ಹೂವಿನಿಂದ ಮಾಡಿದಂತಹ ಹಾರವನ್ನು ಧರಿಸಿದ್ದಾಳೆ ಅಂತ 3ನೇ ಅರ್ಥ. ಮೊದಲನೇ ಅರ್ಥವನ್ನು ಸೇರಿಸ್ಕೊಂಡ್ರೆ ಒಂದೇ ಹಾರದಲ್ಲಿ ಇವಿಷ್ಟೂ ಇವೆ ಅಂತ ಹೇಳಿ 4 ತರಹದ ಅರ್ಥವನ್ನು ಈ ನಾಮಕ್ಕೆ ವರ್ಣನೆ ಮಾಡೋದಕ್ಕೆ ಆಗ್ತದೆ ಅಂತ. ಪದ್ಮ ಅಂದರೆ ಕೆಂಪು ಕಮಲ. ಇನ್ನೊಂದು ಸಲ ಹೇಳ್ತೇನೆ, ನಮ್ಮಲ್ಲಿ ಕಮಲ ಅಂದ ತಕ್ಷಣ ಸುಮ್ಮನೆ ಹಿಂಗೆ ದಳ ಇದ್ಬಿಟ್ರೆ ಕಮಲ ಅಂತ ಹೇಳ್ತಾರೆ. ಇಲ್ಲ, ಕಲ್ಹಾರ ಅಂತ ಶಬ್ದ ಉಂಟು, ಕೈರವ ಅಂತ ಶಬ್ದ ಉಂಟು. ಕೈರವ ಅಂದರೆ ಒಂದೇ, ಕಲ್ಹಾರ ಅಂದರೆ ಒಂದೇ. ಬಿಳಿ ಕಮಲಕ್ಕೆ 2 ಹೆಸರು ಇಲ್ಲ, ಕೈರವ ಮತ್ತು ಕಲ್ಹಾರ ಅಂತ. ಬಹಳ ಅಪರೂಪ ಇವು ಸಿಗೋದು. ಹಾಗಾಗಿ ಪದ್ಮ ಕೈರವ ಮಂದಾರ ಸುಮಾಲಿನ್ಯೈ ನಮೋ ನಮಃ ಅಂತ. ಅದಾದಮೇಲೆ 22ನೆಯ ನಾಮ ಸುವರ್ಣ ಕುಂಭ ಯುಗ್ಮಾಭ ಸುಕುಚಾಯೈ ನಮೋ ನಮಃ.
ಅವಳ ವಕ್ಷಸ್ಥಳದ ವರ್ಣನೆ. ಯಾಕೆಂದರೆ ಕವಿಯಾದನಿಗೆ ಒಂದು ನಿಯಮ ಉಂಟು. ಅವನು ಶಿರೋಭಾಗದಿಂದ ಪಾದದವರೆಗೆ ವರ್ಣಿಸುವಾಗ ಆಗಲಿ ಅಥವಾ ಪಾದದಿಂದ ಶಿರೋಭಾಗದವರೆಗೆ ವರ್ಣಿಸುವಾಗ ಆಗಲಿ ಯಾವ ಅವಯವಗಳನ್ನು ಬಿಡದೇ ವರ್ಣಿಸಬೇಕು ಎನ್ನುವಂತಹದ್ದು ಒಂದು ನಿಯಮ. ಹಾಗಾಗಿ ಆ ನಿಯಮಕ್ಕೆ ತಕ್ಕ ಹಾಗೆ ಇಲ್ಲಿ ಆಕೆಯ ವಕ್ಷಸ್ಥಳವನ್ನು, ಎದೆಯನ್ನು ವರ್ಣನೆ ಮಾಡ್ತಾರೆ. ಸುವರ್ಣ ಕುಂಭ ಯುಗ್ಮಾಭ ಸುಗುಚಾಯೇ ನಮೋ ನಮಃ. ಸುವರ್ಣ ಕುಂಭದ್ವಯಗಳಂತ ಇರುವ ವಕ್ಷಸ್ಥಳಗಳಿಂದ ಆಕೆ ಕೂಡಿದ್ದಾಳೆ ಜಗನ್ಮಾತೆ ಅಂತ. ಅದಾದಮೇಲೆ ಮುಂದಿನ ನಾಮ ರಮಣೀಯ ಚತುರ್ಬಾಹು ಸಂಯುಕ್ತಾಯೈ ನಮೋ ನಮಃ. ಜಗನ್ಮಾತೆಗೆ 4 ಕೈಗಳು ಅಂತ ಈಗ ತಾನೇ ನಾನು ಹೇಳಿದ್ದೇನೆ. 4 ಸುಂದರವಾದಂಥ ತೋಳುಗಳಿಂದ ಒಪ್ಪಿದವಳು, ಕೂಡಿದವಳು ಅಂತ. ಅವಳ ತೋಳುಗಳು ಎಷ್ಟು ಸುಂದರವಾಗಿವೆ ಅಂತಂದರೆ ಸ್ವತಃ ಚತುರ್ಮುಖ ಬ್ರಹ್ಮ ತನ್ನ ಒಂದೊಂದು ಬಾಯಿಯಿಂದ ಆಕೆ ಒಂದೊಂದು ತೋಳುಗಳನ್ನು ಸ್ತುತಿಸ್ತಾ ಇದ್ದಂತೆ. ಶಂಕರರ ಮಾತು, ಮೃಣಾಲಿ ಮೃದ್ವೀನಾಂ ತವ ಭುಜಲತಾನಾಂ ಚತಸೃಣಾಂ ಚತುರ್ಭಿಃ ಸೌಂದರ್ಯಂ ಸರಸಿಜ ಭವಸ್ತೌತಿ ವದನೈಃ ನಖೇಭ್ಯಃ ಸಂತ್ರಶ್ಚನ್ ಪ್ರಥಮಮಥನಾದ್ ಅಂಧಕರಿಪೋಃ ಚತುರ್ಣಾಂ ಶೀರ್ಷಾಣಾಂ ಸಮಮಭಯ ಹಸ್ತಾರ್ಪಣಧಿಯ. ಸೌಂದರ್ಯ ಲಹರಿಯಲ್ಲಿ ಯಾಕೆ ಅವನು ಸ್ತುತಿ ಮಾಡ್ತಿದ್ದ 4 ಕೈಗಳನ್ನು ಅಂದರೆ ಬ್ರಹ್ಮನಿಗೆ 5 ತಲೆ ಇತ್ತು ಮೊದಲು. ಹಾಗಾಗಿ ಅವನು ಶಿವನ ಜೊತೆಗೆ ಜಿದ್ದಿಗೆ ಬಿದ್ದ ಅಂತ ಕವಿಕಲ್ಪನೆ ಇದೆಲ್ಲ. ಕೊನೆಗೆ ಶಿವ ಇಷ್ಟರಿಂದಲೇ ನೀನು ನನಗೆ ಸಮಾನ ಅಂತ ಹೇಳ್ತೀಯ ಅಂತಾದರೆ ಮಾಡಿಸ್ತೇನೆ ನಿನಗೆ ಅಂತೇಳಿ ಆತ ಅವನ ಒಂದು ತಲೆಯನ್ನು ಚಿವುಟಿದ. ಆ ಚಿವುಟಿದ ತಲೆಯೇ ಶಿವನ ಕೈಗೆ ಬಂದು ಸೇರಿಕೊಂಡಿತು. ಅದೇ ಬ್ರಹ್ಮಕಪಾಲ. ಆ ಬ್ರಹ್ಮಕಪಾಲದ ಹಸಿವನ್ನು ನೀಗಿಸೋಕ್ಕೋಸ್ಕರ ಶಿವ ಮನೆ ಮನೆಗೂ ಬಂದು ಭಿಕ್ಷೆ ಬೇಡ್ತಿದ್ದ. ಇತ್ಯಾದಿ ಇತ್ಯಾದಿ ಎಲ್ಲ ಹೋಗುತ್ತೆ. ಏನಿದ್ರೂ ಸಹ ಬ್ರಹ್ಮನಿಗೆ 5ರಲ್ಲಿ 1 ಮೈನಸ್ ಆದದ್ದು ಸತ್ಯ. ಆಗ ಬ್ರಹ್ಮ ವಿಚಾರ ಮಾಡಿದಂತೆ, ನಾನು ಇನ್ನೂ ಹುಚ್ಚಾಟ ಮಾಡಿಬಿಟ್ಟಿದ್ರೆ ಈ 4ರಲ್ಲಿ ಮತ್ತು ಇನ್ನೂ 1 ಮೈನಸ್ ಆಗಿಬಿಟ್ರೆ ನಾನು ಆವಾಗ 3 ಮುಖದವನಾಗ್ತೇನೆ. ಅದಕ್ಕೋಸ್ಕರ ನನ್ನ 4ನೆಯ ತಲೆಗೆ ನಿನ್ನ ಪತಿ ಕೈ ಹಾಕದೇ ಇರೋ ಹಾಗೆ ಮಾಡು ತಾಯಿ ಅಂತ ಆ 4 ಕೈಗಳುಳ್ಳಂಥ ಜಗನ್ಮಾತೆಯನ್ನು ಚತುರ್ಮುಖ ಸ್ತುತಿಸ್ತಾನೆ. ಅಂದರೆ ಏನು ಹೇಳೋಣಾಗಾಯ್ತು, ಇದೆಲ್ಲ ಹಿಡನ್ ಆದಂಥ ವಿಷಯಗಳು. ನಮಗೆ ಮುಂದ್ಯಾವುದೋ ಒಂದು ಆಪತ್ತು ಬರುವ ನಿರೀಕ್ಷಣೆ ಇದ್ದ ಪಕ್ಷದಲ್ಲಿ ಆಕೆಯ ತೋಳುಗಳನ್ನು ಸ್ಮರಿಸುವಂತಹ ಬುದ್ಧಿ ನಮಗೆ ಬಂದರೆ ಆಗ ನೆನಪಾಗಬೇಕಲ್ಲ, ಆ ಮುಂದೆ ಬರಲಿರುವಂಥ ಆಪತ್ತಿನಿಂದ ನಾವು ಪಾರಾಗಬಹುದು ಎನ್ನುವಂಥದ್ದು ಇದರ ಒಳಗಿರುವಂಥ ವಿಷಯ. ಅಷ್ಟಾದ ಮೇಲೆ ರಮಣೀಯ ಚತುರ್ಬಾಹು ಸಂಯುಕ್ತಾಯೈ ನಮೋ ನಮಃ ಅಂತ. ಮತ್ತು 24ನೆಯ ನಾಮ ಕನಕಾಂಗದ ಕೇಯೂರ ಭೂಷಿತಾಯೈ ನಮೋ ನಮಃ. ಜಗನ್ಮಾತೆಯ ಈ ತೋಳು ಭುಜಾಭರಣಗಳನ್ನು ವರ್ಣಿಸುವಂಥ ನಾಮ ಇದು. ಎಂಥ ಆಭರಣ ಅಂದರೆ ಕನಕ ಅಂದರೆ ಬಂಗಾರ, ಅದರಿಂದ ಮಾಡಿದಂಥ ಅಂಗದ. ಇನ್ನೊಂದು ಕೇಯೂರ. ಈ ಕೇಯೂರ ಮತ್ತು ಅಂಗದ ಎರಡೂ ಸಹ ಬಂಗಾರದಿಂದ ಮಾಡಿದಂಥ ತೋಳು ಆಭರಣಗಳು. ಅವುಗಳ ಆಕಾರ ಅಂದರೆ ಪ್ಯಾಟ್ರನ್. ಕೇಯೂರ ಅಂದರೆ ಭುಜಾಭರಣ, ಅಂಗದ ಅಂದರೆ ಭುಜಾಭರಣ, ಎರಡೂ ಅದೇನೆ. ಆದರೆ ಅವುಗಳ ಮೇಲಿರುವಂಥ ಡಿಸೈನ್ ವ್ಯತ್ಯಾಸ ಆದಾಗ ಶಬ್ದ ಬೇರೆ ಆಗುತ್ತೆ ಅಷ್ಟೇ. ಯಾವುದು ಬೇಕಾದ್ರೂ ಇರ್ಬೋದು, ವಂಕಿ ಆಗ್ಬೋದು ಅಥವಾ ಈ ಥರ ಇಲ್ಲಿವರೆಗೆ ಕಟ್ಕೊಳ್ಳೋದಾಗ್ಬೋದು. ಒಟ್ಟಾರೆ ಅದು ನಾವು ಏನು ಬೇಕಾದ್ರೂ ನಮಗೆ ಇಷ್ಟವಾದಂಥ ಆಭರಣವನ್ನು ಅಲ್ಲಿ ಕಲ್ಪಿಸಿಕೊಳ್ಳಬಹುದು. ಅದಕ್ಕೋಸ್ಕರ ಅವ್ರು ಏನು ಹೇಳ್ತಾರೆ, ಭುಜಾಭರಣ, ತೋಳು ಆಭರಣ. ಅದು ಒಂದೇ ವಂಕಿನೋ ಅಥವಾ 3 ಎಳೆಗಳಿಂದ ಕೂಡಿದ ವಂಕಿನೋ ಅಥವಾ ಇಲ್ಲಿಂದ ಇಲ್ಲಿವರೆಗೂ ಇದ್ದದ್ದ, ಅದು ನಿಮಗೆ ಬಿಟ್ಟಿದ್ದು ಹೀಗೆ. ಹಾಗಾಗಿ ಒಟ್ಟಾರೆ ತೋಳು ಆಭರಣಗಳ ಹೆಸರು ಕೇಯೂರ
ಇನ್ನೊಂದು ಅಂಗದ ಅಂತ. ಇಂತಹ ಈ ರಮಣೀಯವಾದಂತಹ ಕನಕಾಂಗದ ಕೇಯೂರ ಭೂಷಿತಾಯೈ ನಮೋ ನಮಃ. ಮೊದಲು ಹಿಂದಿನ ನಾಮದಲ್ಲಿ ಆಕೆ 4 ತೋಳುಗಳನ್ನು ವರ್ಣನೆ ಮಾಡಲಾಗಿದೆ. ಈ ನಾಮದಲ್ಲಿ ತೋಳುಗಳಿಗೆ ಹಾಕಿದಂಥ ಆಭರಣಗಳನ್ನು ವಿಶೇಷವಾಗಿ ವರ್ಣಿಸ್ತಾರೆ. ಹಾಗಾಗಿ ಆಕೆ ಬಂಗಾರದ ಈ ಆಭರಣಗಳಿಂದ ಶೋಭಿತಳಾಗಿದ್ದಾಳೆ ಅಂತ ನಾನು ಹಾಕಿದ್ದೇನೆ ಅದರ ವಿವರಣೆಯನ್ನು. ಎರಡೂ ಒಂದೇ ತೋಳಿನ ಆಭರಣವೇ, ಅದರ ಆಕಾರ ಭೇದದಿಂದಾಗಿ ನಾಮಭೇದ ಅಂತ. ಮುಂದೆ 25ನೆಯ ನಾಮ ಬೃಹತ್ ಸೌವರ್ಣ ಸೌಂದರ್ಯ ವಸನಾಯಿ ನಮೋ ನಮಃ. ಜಗನ್ಮಾತೆ ಸುವರ್ಣ ಜರಿಗಳಿಂದ ಕೂಡಿದ ವಿಶಾಲವಾದಂತಹ ಸೀರೆಯನ್ನು ಉಟ್ಟು ಚೆಲುವಾದವಳು ಅಂತ. ಏನು ಅಂದರೆ ಈ ಸೀರೆಗೆ ಸೆರಗು ಕಂಬಿ ಅಂತೆಲ್ಲ ಹೇಳ್ತಾರಲ್ಲ, ಅಲ್ಲೆಲ್ಲ ಸುವರ್ಣ ಝರಿಗಳಿದ್ವಂತೆ. ಅಂತಹ ಝರಿಗಳಿಂದ ಕೂಡಿದ ಸೀರೆಯನ್ನು ವಸನವನ್ನು ಧರಿಸಿದವಳಾದ್ದರಿಂದ ಅವಳು ಹೇಗೆ ಕಾಣ್ತಿದ್ಲು ಅಂದರೆ ಬೃಹತ್ ಸೌವರ್ಣ ಸೌಂದರ್ಯ ವಸನಾಯಿ ನಮೋ ನಮಃ ಅಂತ. ಈ ನಾನು ಮೊದಲು ಹೇಳಿದ ಶ್ಲೋಕದಲ್ಲೂ ಬಂತದು. ಏನು ಅಂದರೆ ಸ್ಫುರತ್ ಕಾಂಚಿ ಶಾಟಿ ಪೃಥುಕಟಿ ತಟೆ ಹಾಟಕಮಯಿ ಅಂತ. ಅಂದರೆ ಸುಮ್ಮನೆ ಆರ್ಡಿನರಿ ಜರಿ ಅಲ್ಲ, ಬಂಗಾರದ ಜರಿ. ಹಾಗಾಗಿ ನೋಡಿ ಇವತ್ತಿಗೂ ಸಹ ಅದಕ್ಕೆ ಅಷ್ಟು ಬೆಲೆ. ಈ ಜರಿಯನ್ನು ಕೊಂಡ್ಕೊಳ್ಳಿಕ್ಕೆ ಅಂತಲೇ ಕೆಲವು ಸಲ ಈ ಸ್ಟ್ರೀಟಲ್ಲಿ ರಸ್ತೆಗಳಲ್ಲಿ ಓಡಾಡ್ತಾ ಇರ್ತಾರೆ. ಜರಿ ಬೇಕು, ಹಳೆ ಸೀರೆ ಇತ್ಯಾದಿ ಇತ್ಯಾದಿ ಎಲ್ಲ ಇದೇ ಕಾರಣ ಈಗ ಅಂತ. ಯಾಕೆಂದರೆ ನಮಗೆ ಗೊತ್ತಿರೋದಿಲ್ಲ, ಅಲ್ಲಿ ಏನೋ ಒಂದು ಅಂಶ ಅವ್ರಿಗೆ ಸಿಗತ್ತೋ ಇಲ್ವೋ ಏನೋ ಗೊತ್ತಿಲ್ಲ. ಹಾಗಾಗಿ ಅವುಗಳಿಗೋಸ್ಕರ ಆ ಸೀರೆಯನ್ನು ಅವರು ತೆಗೆದುಕೊಂಡು ಹೋಗುವುದು. ಹಾಗಾಗಿ ಜಗನ್ಮಾತೆಯದ್ದು ಪ್ರಶ್ನೆ ಇಲ್ಲ. ಬಂಗಾರದ ಸೀರೆ ಅಂದರೆ ಇಡೀ ಸೀರೆ ಅಲ್ಲ, ಜರಿ ಮತ್ತು ಆ ಸೆರಗಿನಿಂದ ಒಪ್ಪುವಂತಹ ಸೀರೆಗಳನ್ನು ಅವಳು ಧರಿಸಿ ಚೆಲುವಾದವಳು ಎನ್ನುವಂತಹದ್ದು ಈ ನಾಮದ ಅರ್ಥ. ಮುಂದೆ 26ನೆಯ ನಾಮ ಬೃಹನ್ ನಿತಂಬ ವಿಲಸ ಜಘನಾಯೈ ನಮೋ ನಮಃ. ಬೃಹತ್ತಾದಂಥ ನಿತಂಬ ಮತ್ತು ಜಘನದಿಂದ ಕೂಡಿದವಳು ಜಗನ್ಮಾತೆ ಅಂತ. ಏನು ಹೀಗಂದರೆ ಅಂದರೆ ಬೃಹತ್ ಅಂದರೆ ದೊಡ್ಡ, ಈ ಭಾಗ ಉಂಟಲ್ಲ ಹಿಂಭಾಗ ಪೃಷ್ಠಭಾಗ, ಇದು ಸ್ವಲ್ಪ ದಪ್ಪವಾಗಿ ಉಂಟು. ಆ ಕಟಿಯ ಹಿಂಭಾಗಕ್ಕೆ ನಿತಂಬ ಅಂತ ಹೆಸರು, ಮುಂಭಾಗಕ್ಕೆ ಜಘನ ಅಂತ ಹೆಸರು. ಆ ನಿತಂಬ ಮತ್ತು ಜಘನಕ್ಕೆ ಇರುವಂತಹ ಭೇದಗಳು. ಕಟಿ ಯಾವಾಗಲೂ ಅತ್ಯಂತ ಕೃಶವಾಗಿರಬೇಕು, ಅದು ಆ ಸರಿಯಾದಂಥ ಲಕ್ಷಣದಿಂದ ಕೂಡಿದಂತಹ ಹೆಣ್ಣು ಮಗಳು ಎನ್ನುವುದನ್ನು ಹೇಳುತ್ತೆ ಅಂತ. ಆದರೆ ಈ ಭಾಗ ಸ್ವಲ್ಪ ದಪ್ಪಗಾಗಿದ್ದರೆ ಅದು ಹೆಚ್ಚು ಸರಿ ಅನ್ನೋದು ಈ ಲಕ್ಷಣಶಾಸ್ತ್ರಜ್ಞರ ಅಭಿಪ್ರಾಯ. ಅಷ್ಟು ಹಿನ್ನೆಲೆಯಲ್ಲಿ ಸ್ವಲ್ಪ ಸ್ಥೂಲವಾದಂಥ ನಿತಂಬ ಮತ್ತು ಜಗನಗಳಿಂದ ಕೂಡಿದವಳು ಜಗನ್ಮಾತೆ. ಆಚಾರ್ಯರು ಒಂದು ಮಾತು ಹೇಳ್ತಾರೆ, ನಿನ್ನ ತಂದೆ ಹಿಮವಂತ ಅಲ್ವಾ, ಹಾಗಾಗಿ ನಿನ್ನನ್ನು ಧಾರೆ ಎರೆದು ಕೊಡುವಾಗ ಆ ಸಂಪತ್ತಿನ ರೂಪವಾದಂಥ ಭೂಮಿಯ ಕೆಲವು ಭಾರವಾದ ವಸ್ತುಗಳನ್ನೆಲ್ಲ ನಿನ್ನ ದೇಹದಲ್ಲಿ ಇರಿಸಿಕೊಟ್ಟಿದ್ದಾನೆ. ಹಾಗಾಗಿ ಕೆಲವು ಭಾಗಗಳು ನಿಮ್ಮ ಕಣ್ಣಿಗೆ ಏನಾಗಿ ಕಾಣ್ತವೆ, ಅದು ದಪ್ಪವಾಗಿ ಕಾಣ್ತವೆ. ಆದ್ರೂ ಸಹ ಅದರ ತಂದೆ ವಿವಾಹ ಕಾಲದಲ್ಲಿ ಮಗಳಿಗೆ ಸಂಪದ್ರೂಪವಾಗಿ ಕೊಟ್ಟಿದ್ದು. ನಮ್ಮಲ್ಲಿ ಹೇಳ್ತಾರಲ್ಲ, ಮದುವೆ ಮಾಡಬೇಕಿದ್ರೆ ಸಾಕಷ್ಟು ಅಲಂಕಾರ ಮಾಡಿ ಕೊಡಬೇಕು ಅಂತ. ಸಾಲಂಕೃತ ಕನ್ಯಾದಾನಂಕರಿಷ್ಯೆ ಸಂಕಲ್ಪ. ಸಾಲಂಕೃತ ಕನ್ಯಾದಾನ ಅಂದರೆ ಒಂದು ಸರಿಯಾದ ಅರ್ಥ, ಇನ್ನೊಂದು ಅಪಾರ್ಥ. ಅಲಂಕಾರೇಣ ಸಹಿತ ಸಾಲಂಕೃತ, ಅಲಂಕಾರದಿಂದ ಕೂಡಿದ ಹೆಣ್ಣು ಮಗಳನ್ನು ದಾನ ಮಾಡಬೇಕು ಅಂತ. ಅಕಸ್ಮಾತ್ ನಮ್ಮ ಮಗಳ ಡಿಮ್ಯಾಂಡ್ ಜಾಸ್ತಿ ಆದರೆ ಅಪ್ಪ ಮದುವೆ ಮಾಡೋದಕ್ಕೆ ಸಾಲಂಕೃತ ಅಲ್ವಾ. ಈ ಎರಡನೇದು ಅಲ್ಲ ಅವಳಿಗೆ, ನಿಜವಾಗಿಯೂ ಅವಳು ಸಾಲಂಕೃತ. ಹಾಗಾಗಿ ಜಗನ್ಮಾತೆ ಹಾಗಿದ್ದಾಳೆ ಎನ್ನುವುದು ಆ ನಾಮದ ಅರ್ಥ. ಇಷ್ಟಾದ ಮೇಲೆ 27ನೆಯ ನಾಮ ಸೌಭಾಗ್ಯ ಜಾತ ಶೃಂಗಾರ ಮಧ್ಯಮಾಯೈ ನಮೋ ನಮಃ. ನಾನು ಈಗ ತಾನೇ ಹೇಳಿದ್ದೇನೆ, ಈ ಕಟಿಯನ್ನು ಈಗ ವರ್ಣನೆ ಮಾಡ್ತಾರೆ.
ಸೌಭಾಗ್ಯದಿಂದ ವ್ಯಕ್ತವಾದಂಥ ಶೃಂಗಾರದ ನಡುವು ಅಂದರೆ ಕಟಿಪ್ರದೇಶ ದೇಹದಲ್ಲಿ. ಆ ಭಾಗವನ್ನು ವರ್ಣನೆ ಮಾಡಿದ್ರಿಂದ ಇದರ ಜೊತೆಗೆ ಬೇರೆ ಬೇರೆ ಭಾಗಗಳು ಸಹ ಅಂತರ್ಗತವಾಗಿವೆ. ಅಂದರೆ ಸೌಭಾಗ್ಯ ಮಂಗಳಕರವಾದಂತಹ ಆ ಮಂಗಳಕರವಾದಂಥ ನಡುವು ಅನ್ನೋದು ಅದು ವ್ಯಕ್ತವಾಗಿ ಕಾಣ್ತಿತ್ತು. ಎಷ್ಟು ಲಲಿತಾ ಸಹಸ್ರನಾಮದಲ್ಲಿ ಒಂದು ಮಾತು ಬರುತ್ತೆ, ಅವಳಿಗೆ ನಡು ಅನ್ನೋದು ಇದೆಯೋ ಇಲ್ಲವೋ ಅಂತ ಸಂಶಯ ಬರ್ತಿತ್ತಂತೆ, ಅಷ್ಟು ಕೃಶವಾಗಿತ್ತು ಅಂತ. ಆದರೆ ಅಲ್ಲೇ ಭಾಷ್ಯ ಬರೀತಾರೆ ಸೌಭಾಗ್ಯ ಭಾಸ್ಕರಕಾರರು, ಅದನ್ನು ನಾವು ಊಹಿಸಿ ತಿಳಿಯಬಹುದಿತ್ತು ಅವಳಿಗೆ ನಡು ಅನ್ನೋದು ಇದೆ ಅಂತ. ಯಾಕೆಂದರೆ ಈ ಮೇಲ್ಭಾಗ ಇದೆ ಅಂತ ಆದಮೇಲೆ ನಡು ಅನ್ನೋದೊಂದು ಇರಲೇಬೇಕಲ್ವ. ಹಾಗಾಗಿ ನಾವು ತಾಸಮುನ್ನೇಯ ಮಧ್ಯಮ ಅನುಮಾನ ಪ್ರಮಾಣದಿಂದ ಅವಳಿಗೆ ನಡು ಅನ್ನೋದು ಒಂದು ಇದೆ, ಆದರೆ ಅದು ಸಾಮಾನ್ಯರ ದೃಷ್ಟಿಗೆ ಗೋಚರ ಅಲ್ಲ, ಅಷ್ಟು ಕೃಶವಾಗಿ ಇದೆ. ಹಾಗೆ ಕೃಶವಾಗಿರುವುದು ಅದು ಅತ್ಯಂತ ಉತ್ತಮವಾದ ಲಕ್ಷಣ ಅಂತ. ಹಾಗೆ ಸೌಭಾಗ್ಯದಿಂದ ವ್ಯಕ್ತವಾದಂತಹ ಶೃಂಗಾರದ ನಡುವಿನವಳು ಅಂತ. 28ನೇ ನಾಮ ದಿವ್ಯಭೂಷಣ ಸಂದೋಹ ರಂಜಿತಾಯೈ ನಮೋ ನಮಃ. ದಿವ್ಯವಾದಂತಹ ಆಭರಣಗಳ ಸಮೂಹದಿಂದ ಅವಳು ಚೆಲುವಾದವಳು. ಈ ಕಟಿಪ್ರದೇಶದಲ್ಲಿ ತರತರಾವಳಿಯ ಆಭರಣಗಳನ್ನು ಪೇರಿಸಿಕೊಂಡಿದ್ದಾಳೆ, ಅಷ್ಟು ಸುಂದರವಾಗಿ ಕಾಣ್ತಾಳೆ ಅವಳು. ಏಕೆಂದರೆ ಸ್ತ್ರೀ ವಿಗ್ರಹ ಅಂತ ಆದಮೇಲೆ ಅದಕ್ಕೆ ಅಲಂಕಾರ ಎನ್ನುವುದು ಅನಿವಾರ್ಯ. ಹಾಗಾಗಿ ಬೇರೆ ಬೇರೆ ದಿವ್ಯಭೂಷಣ, ದಿವ್ಯ ಅಂದರೆ ಡಿವೈನ್ ಅಂತರ್ಥ, ಅಂಥ ಆಭರಣಗಳಿಂದ ಆಭರಣ ಸಂದೋಹ, ಸಂದೋಹ ಅಂದರೆ ಸಮುದಾಯ ಅಂತ ಅರ್ಥ. ಬರೀ ಒಂದೆರಡು ಆಭರಣ ಅಲ್ಲ, ಆಭರಣಗಳ ಹಿಂಡು ಗುಂಪು ಗುಂಪು, ಅಷ್ಟೊಂದು ಆಭರಣಗಳಿಂದ ಅವಳು ರಂಜಿತ ಅಲಂಕರಿಸಲ್ಪಟ್ಟಿದ್ದಾಳೆ. ಅಂಥ ಆಭರಣ ಸಮೂಹಗಳಿಂದ ಶೋಭಿಸುವಂತಹ ಕಟಿಪ್ರದೇಶ ಉಳ್ಳವಳು. ಅದಾದಮೇಲೆ ಮತ್ತೆ ಮುಂದಿನದು ಪಾರಿಜಾತ ಗುಣಾಧಿಕ್ಯ ಪದಾಬ್ಜಾಯೇ ನಮೋ ನಮಃ. ಈಗ ನೇರವಾಗಿ ಆಕೆಯ ಆ ಕಟಿಪ್ರದೇಶ ವರ್ಣನೆಯಿಂದ ಮಂಡಿಯವರೆಗಿನ ಭಾಗವೂ ಆಗೋಯಿತು ವರ್ಣನೆ ಅಂತ ಭಾವಿಸಿಕೊಳ್ಬೇಕು ನಾವಿಲ್ಲಿ. ಈಗ ಪಾದದ ವರ್ಣನೆಗೆ ಬರ್ತಾರೆ. ಪಾದದ ಮೇಲು ಭಾಗ ಹೇಗಿತ್ತು ಅಂದರೆ ಅದು ಸಹಜವಾಗಿ ಕೆಂಪಾಗಿತ್ತು. ಯಾರಿಗೆ ಅದು ಸಹಜವಾಗಿ ಕೆಂಪಾಗಿರುವುದಿಲ್ವೋ ಅವರಿಗೆ ಈ ಕೆಂಪಾದಂಥ ಒಂದು ದ್ರವ ಬರುತ್ತೆ, ಅದನ್ನು ಅಲಕ್ತಕ ರಸ ಇತ್ಯಾದಿ ಇತ್ಯಾದಿ ಕರೀತಾರೆ. ಈ ಸಾಮಾನ್ಯವಾಗಿ ಡ್ಯಾನ್ಸ್ ಮಾಡೋರೆಲ್ಲ ಕಾಲಿಗೆ ಅದನ್ನು ಬಳ್ಕೊಳ್ತಾರಲ್ಲ, ಅದು ಅಲಕ್ತಕ ರಸ ಅಲ್ಲ, ಅದು ಕೆಂಪು ಪೇಂಟೆ ಅದು. ಹಾಗೆ ಅವಳ ಕಾಲು ಅಂದರೆ ಪಾದ ಮೇಲ್ಗಾಲು ಸಹಜವಾಗಿ ಕೆಂಪಾಗಿತ್ತು. ಅದಕ್ಕೊಂದು ದೃಷ್ಟಾಂತ ಕೊಡ್ತಾರೆ, ಪಾರಿಜಾತ ಗುಣಾಧಿಕ್ಯ ಪದಾಬ್ಜಾಯಿ ನಮೋ ನಮಃ. ಪಾರಿಜಾತ ಹೂವನ್ನು ನೀವು ನೋಡಿರ್ತೀರ, ಹೂವು ಬಿಳುಪು, ಅದರ ತೊಟ್ಟೆಯಾಗಿರುತ್ತೆ, ಅತ್ಯಂತ ಕೆಂಪಾಗಿರುತ್ತೆ. ಒಂದು 4-5 ಹೂವುಗಳ ಆ ಬಿಳುಪು ಭಾಗವನ್ನು ತೆಗೆದು ಬರೇ ತೊಟ್ಟನ್ನಷ್ಟೇ ನೀವು ಕೈಗೆ ಹಾಕಿ ಉಜ್ಜಿದರೆ ಕೈ ಏನಾಗುತ್ತೆ, ಪೂರ್ತಿ ಕೆಂಪಾಗಿಬಿಡುತ್ತೆ. ಯಾಕಂದರೆ ಬಾಲ್ಯದಲ್ಲಿ ಇದೆಲ್ಲ ನಾವೆಲ್ಲ ಆಟ ಆಡಿದಂತಹ ಒಂದು ಸಂದರ್ಭವನ್ನು ನೆನಪಿಸುತ್ತೆ, ಅಷ್ಟು ಕೆಂಪು ಅದು. ಅದನ್ನು ಹೇಳ್ತಾರೆ, ಆ ಪಾರಿಜಾತದ ಕೆಂಪಿಗಿಂತಲೂ ಸಹ ತೊಟ್ಟು ಅಂತ ಸೇರಿಸ್ಕೊಳ್ಬೇಕು ಅಲ್ಲಿ. ಪಾರಿಜಾತ ಹೂವಿನ ತೊಟ್ಟಿನ ಕೆಂಪಿಗಿಂತಲೂ ಸಹ ಹೆಚ್ಚು ಸುಂದರವಾದಂಥ ಪಾದ ಪದ್ಮದವಳು, ಅಂತಹ ಸುಂದರವಾದಂತಹ ಪಾದ ಅವಳಿದ್ದು. ಸಹಜವಾಗಿ ಕೆಂಪು, ಯಾವುದೇ ಕೃತ್ರಿಮತೆ ಅನ್ನೋದಿಲ್ಲ. ಹಾಗಾಗಿ ಸಹಜ ಸ್ವಭಾವ ಸುಂದರಂ ವಸ್ತು ನ ಸಂಸ್ಕಾರಂ ಅಪೇಕ್ಷತೆ ಅಂತ. ಯಾವುದು ಸಹಜವಾಗಿಯೇ ಸುಂದರವಾಗಿರುತ್ತದೆಯೋ ಅದಕ್ಕೆ ಇನ್ಯಾವುದೇ ರೀತಿಯ ಅಲಂಕಾರದ ಅವಶ್ಯಕತೆ ಇರೋದಿಲ್ಲ. ಹಾಗೆ ಜಗನ್ಮಾತೆಯ ಈ ಚೆಲುವಿನ ಹಿಂದೆ ಯಾವುದೇ ಕೃತ್ರಿಮತೆಯ ಅವಶ್ಯಕತೆ ಇರಲಿಲ್ಲ ಅಂತ. ಅದಾದಮೇಲೆ 30ನೇ ನಾಮ ಸುಪದ್ಮ ರಾಗ ಸಂಕಾಶ ಚರಣಾಯೈ ನಮೋ ನಮಃ. ಪದ್ಮರಾಗ ಮಣಿ ಅಂತ ಒಂದು ಮಣಿ, ಆ ಮಣಿ ಹೆಸರೇ ಸುಪದ್ಮರಾಗ ಸಂಕಾಶ. ಪದ್ಮರಾಗ ಅಂದರೆ ಪದ್ಮರಾಗ ಮಣಿ. ಅದು ಹೇಗಿರ್ತದೆ ಕೇಳಿದರೆ ಅತ್ಯಂತ ಶ್ರೇಷ್ಠವಾದಂತಹದ್ದು ಮತ್ತು ನಸುಗೆಂಪಾದಂತಹ ಪಂಡದ್ದು. ಅಂತಹ ಆ ಶ್ರೇಷ್ಠವಾದಂತಹ ಪದ್ಮರಾಗ ಮಣಿಯಂತೆ ನಸುಗೆಂಪಿನಿಂದ ಹೊಳೆಯುವ ಪಾದಗಳುಳ್ಳವಳು. ಮೊದಲು ಹೇಳಿದ್ದು ಪಾದದ ಮೇಲ್ಭಾಗ, ಈಗ ಹೇಳ್ತಾ ಇರೋದು ಪಾದದ ಅಡಿಭಾಗ. ಆ ಸ್ಕಿನ್ ಹೇಗಿತ್ತು ಅಂದರೆ ಪದ್ಮರಾಗ ಮಣಿಯಂತೆ ಅದು ಕೆಂಪಾಗಿ ಇತ್ತು. ಇಲ್ಲಿಗೆ 30 ನಾಮಗಳಾದವು.
ಇಲ್ಲಿಂದ ಶುರು ಮಾಡಿ ನಾವು ಇಲ್ಲಿವರೆಗೆ ಬಂದದ್ದಾಯಿತು. ಪ್ರಾಯಶಃ ಸೌಂದರ್ಯ ಲಹರಿಯನ್ನು ಮಾಡುವಾಗ ಹೇಳಿದ್ದೇನೆ, ಲಲಿತಾ ಸಹಸ್ರನಾಮದಲ್ಲೂ ಹೇಳಿದ್ದೇನೆ. ಒಂದು ನಿಯಮ ಉಂಟು. ಸಾಮಾನ್ಯವಾಗಿ ಪುರುಷ ವಿಗ್ರಹ ಆದರೆ, ನಮ್ಮ ಉಪಾಸ್ಯ ದೇವತೆ ಪುರುಷ ದೇವತೆ ಆದರೆ, ಆ ದೇವತೆಯನ್ನು ನಾವು ಕಾಲಿನಿಂದ ತಲೆಯವರೆಗೆ ಧ್ಯಾನಿಸಬೇಕು. ಇದಕ್ಕೆ ಅಪವಾದವೂ ಉಂಟು. ಆದರೆ ಸಾಮಾನ್ಯವಾದಂಥ ನಿಯಮ ಏನು ಕೇಳಿದರೆ, ಪಾದದಿಂದ ತಲೆಯವರೆಗೆ ಕೇಶ ಅಂತವಾಗಿ, ಪಾದಾದಿ ಕೇಶ ಅಂತ ಧ್ಯಾನ ಮಾಡಬೇಕು. ಸ್ತ್ರೀ ಆದರೆ, ಸ್ತ್ರೀ ದೇವತೆ ಆದರೆ ಕೇಶದಿಂದ ಪಾದದವರೆಗೆ ವರ್ಣನೆ ಮಾಡಬೇಕು. ತಾತ್ಪರ್ಯ ಏನು? ಪುರುಷ ವಿಗ್ರಹ ಆಗಿದ್ದ ಪಕ್ಷದಲ್ಲಿ ನಿನ್ನ ಧ್ಯಾನ ಹೋಗಿ ಆ ಮುಖಮಂಡಲದಲ್ಲಿ ನಿಲ್ಲಬೇಕು. ಅಲ್ಲಿಯೇ ಚಿರಕಾಲ ನಿನ್ನ ಮನಸ್ಸು ನಿಲ್ಲಬೇಕು. ಸ್ತ್ರೀ ದೇವತೆ ಆಗಿದ್ದ ಪಕ್ಷದಲ್ಲಿ ನಿನ್ನ ಧ್ಯಾನ ಎಲ್ಲಿ ನಿಲ್ಲಬೇಕು? ಆಕೆಯ ಪಾದದಲ್ಲಿ ನಿಲ್ಲಬೇಕು. ಯಾಕೆ ಅಂದರೆ ಅವಳ ಪಾದ ಧ್ಯಾನ ಮಾಡು, ಅವಳ ಮುಖವನ್ನು ನೋಡುವ ಅರ್ಹತೆ ಇಲ್ಲ ನಿನಗೆ. ನೀನು ಅವಳ ಪಾದ ಧ್ಯಾನ ಮಾಡು, ಅವಳು ನಿನ್ನನ್ನು ಅನುಗ್ರಹ ದೃಷ್ಟಿಯಿಂದ ಹರಿಸ್ತಾಳೆ. ಈ ಹಿನ್ನೆಲೆಯಲ್ಲೇ ಒಂದು ಮಾತು, ಮಹಾತ್ಮರ ಮುಖವನ್ನು ನೋಡಬಾರ್ದು, ಮಹಾತ್ಮರ ಪಾದವನ್ನು ನೋಡಬೇಕು. ಜಗನ್ಮಾತೆ ಮಹಾತ್ಮ ಸ್ವರೂಪಗಳು ಅಂತ ಒಪ್ಕೊಳ್ಳೋಳಮ್ಮ ಬೇಡವಾ? ಹಾಗಾಗಿ ನಮ್ಮ ದೃಷ್ಟಿಯಲ್ಲಿರಬೇಕು, ಅವಳ ಪಾದದಲ್ಲಿ ಪದೇ ಪದೇ ಇರಬೇಕು. ಹಾಗಾಗಿಯೇ ಆಚಾರ್ಯರು ಆಕೆಯ ಪಾದಗಳನ್ನು 11 ಶ್ಲೋಕಗಳಲ್ಲಿ ವರ್ಣನೆ ಮಾಡ್ತಾರೆ ಸೌಂದರ್ಯ ಲಹರಿಯಲ್ಲಿ. ನಾನು ಇದನ್ನು ಹೇಳಿದ್ದೇನೆ ಹೀಗೆ ಅಂತ. ಅಷ್ಟು ಹಿನ್ನೆಲೆಯಲ್ಲಿ ಸುಪದ್ಮ ರಾಗ, ಸುಪದ್ಮರಾಗ ಸಂಕಾಶ ಚರಣಾಯೈ ನಮೋ ನಮಃ. ಆಯಿತು. ಈಗ ನೆಕ್ಸ್ಟು ಭೌತಿಕವಾಗಿ ಅವಳು ಎಲ್ಲಿ ವಾಸ ಮಾಡ್ತಾಳೆ ಅನ್ನೋದನ್ನು ಹೇಳುವಂಥದ್ದು. ಇಲ್ಲಿಗೆ ಅವಳ ಆ ಧ್ಯಾನಕ್ಕೆ ಯೋಗ್ಯವಾದಂಥ ರೂಪಗಳ ವರ್ಣನೆ ಆಗಿದೆ. ಅಂದರೆ ನಮಗೆ ಒಂದು ಸರಿಯಾದ ಪಾಠ ಸಿಕ್ಕಿದೆ. ನಮಗೆ ನಮ್ಮ ಮನಸ್ಸು ಎಲ್ಲಿ ನಿಲ್ಲಬೇಕು ಕೇಳಿದರೆ, ಮೇಲಿಂದ ಕೆಳಕ್ಕೆ ಬಂದು ಅವಳ ಪಾದದಲ್ಲಿ ಸ್ಥಿರವಾಗಿ ನಿಲ್ಲಬೇಕು. ಈಗ ಭೌತಿಕವಾಗಿ ಅವಳಿರುವಂಥ ಜಾಗ ಕಾಮಕೋಟಿ ಮಹಾಪದ್ಮ ಪೀಠಸ್ಥಾಯೈ ನಮೋ ನಮಃ. ಕಾಮಕೋಟಿ ಅಂದರೆ ಇಂದಿನ ಕಾಂಚಿ. ಆ ಕಾಂಚಿಯ ಪೀಠದಲ್ಲಿ ಅವಳು ನೆಲೆಸಿದವಳು. ಈಗ ತಾನೇ ಮೂಕ ಪಂಚಾಶತಿಯ ಹಿನ್ನೆಲೆಯಲ್ಲಿ ಆ ವಿಚಾರವನ್ನು ನಾನು ಹೇಳಿದ್ದೇನೆ. ಕಾಂಚಿಯಲ್ಲಿ ಅವಳು ವಿಶೇಷವಾದಂಥ ಸಾನ್ನಿಧ್ಯವನ್ನು ಇರಿಸಿದ್ದಾಳೆ. ಹಾಗಾಗಿ ಕಾಮಕೋಟಿ ಮಹಾಪದ್ಮ ಪೀಠಸ್ಥಾಯೈ ನಮೋ ನಮಃ. ಅದೇ ಒಂದು ದೊಡ್ಡ ಪೀಠ, ಆ ಪೀಠವೇ ಒಂದು ಪದ್ಮ, ಅಲ್ಲಿ ಅವಳು ನೆಲೆಸಿದ್ದಾಳೆ. ಅಂದರೆ ಜಗನ್ಮಾತೆ ತನ್ನ ಆಸನವನ್ನಾಗಿ ಆ ಪೀಠವನ್ನು ಬಳಸಿಕೊಂಡಿದ್ದಾಳೆ ಎನ್ನುವಂಥದ್ದು. ಅಷ್ಟೇ ಅಲ್ಲ, ನಾನು ಹಿಂದೆ ಹೇಳಿದ್ದೇನೆ ಇದನ್ನು. ಪ್ರಾಯಶಃ ಈ ನಾಮದ ಹಿಂದೆ ಒಂದು ಕಾರಣ ಇರ್ಬೋದು. ಲಲಿತಾ ಸಹಸ್ರನಾಮ ಉಗಮವಾದದ್ದು ಕಾಂಚಿಯಲ್ಲಿ ಎನ್ನುವಂಥ ಒಂದು ಅಭಿಪ್ರಾಯ ಉಂಟು. ಎಲ್ಲೂ ಅದೇನು ನಿಯಮ ಅಲ್ಲ ಹೀಗೆ ಅಂತ. ನಾನು ಪೀಠಿಕೆಯಲ್ಲಿ ಅದನ್ನು ಹೇಳಿದ್ದೇನೆ. ಅದು ಸತ್ಯವೇ ಆಗಿದ್ದ ಪಕ್ಷದಲ್ಲಿ ಲಲಿತಾ ಸಹಸ್ರನಾಮ ಪ್ರಕಟವಾದದ್ದು ನಮ್ಮ ದಕ್ಷಿಣ ಭಾರತದಲ್ಲಿ ಅಂತ ನಾವು ಬೇರೆಯವರಿಗಿಂತ ಹೆಚ್ಚು ಸಂತೋಷ ಪಡ್ಬೋದು. ಇದ್ರೂ ಇರ್ಬೋದು ಕಾರಣ. ಯಾಕೆಂದರೆ ಈ ಸಹಸ್ರನಾಮದ ಈ ಸ್ತೋತ್ರದ ಪಾರಾಯಣ ಅನುಷ್ಠಾನ ಚಾಲನೆಯಲ್ಲಿ ಇಲ್ಲಿ ಇರುವಷ್ಟು ಉತ್ತರ ಭಾರತದಲ್ಲಿ ಇಲ್ಲ. ಶಕ್ತಿಪೀಠಗಳ ಸಂಖ್ಯೆ ಅಲ್ಲಿ ಹೆಚ್ಚಿಗೆ ಉಂಟು, ಆದರೆ ಅದರ ಅನುಷ್ಠಾನ ಪರಂಪರೆ ಇಲ್ಲಿ ಹೆಚ್ಚಿಗೆ ಉಂಟು. ಅಲ್ಲೂ ಇದ್ದಾರೆ, ಅನುಷ್ಠಾನ ಮಾಡೋರು ಇದ್ದಾರೆ. ಆದರೆ ದಕ್ಷಿಣದಲ್ಲಿ ಇರುವಷ್ಟು ಪ್ರಚುರತೆ ಅಲ್ಲಿ ನಮಗೆ ಕಾಣೋದಿಲ್ಲ. ಕಾರಣ ಇದೇ ಇದ್ರೂ ಸಹ ಇರಬಹುದೋ ಏನೋ ಗೊತ್ತಿಲ್ಲ. ಅಷ್ಟು ಹಿನ್ನೆಲೆಯಲ್ಲಿ ಮುಂದೆ ಶ್ರೀಕಂಠನೇತ್ರ ಕುಮುದ ಚಂದ್ರಿಕಾಯೈ ನಮೋ ನಮಃ. 32ನೇ ನಾಮ ಶ್ರೀಕಂಠ ಅಂದರೆ ಶಿವ. ಅವನ ನೇತ್ರ ಕುಮುದ, ಅವನ ಕಣ್ಣುಗಳು ಕಮಲದಂತೆ ಇವೆ. ಆ ಕಮಲಗಳನ್ನು ಅರಳಿಸೋದಕ್ಕೆ ಇವಳು ಚಂದ್ರಿಕೆ, ಬೆಳದಿಂಗಳನಂತೆ ಇದ್ದಾಳೆ. ಅಂದರೆ ಏನು ಹೇಳ್ದಂಗಾಯಿತು ಅಂತಂದರೆ, ಕಮಲದಂತೆ ಕಣ್ಣುಗಳುಳ್ಳಿರುವಂತಹ ಶಿವನ ಆ ಮುಖ ಕಣ್ಣು ವಿಕಸನ ಆಗೋದಕ್ಕೆ ಜಗನ್ಮಾತೆ ಚಂದ್ರಿಕೆ ಬೆಳದಿಂಗಳಿನಂತೆ ಇದ್ದಾಳೆ ಅಂತ.
ತಾತ್ಪರ್ಯನ್ನು ಇನ್ನೂ ಬಿಡಿಸಿ ಹೇಳಬೇಕು. ಅಂದರೆ ದೇವಿಯ ಜಗನ್ಮಾತೆಯ ಮುಖವನ್ನು ಕಂಡಾಗ ಶಿವನ ಕಣ್ಣುಗಳು ಅರಳುತ್ತವೆ, ಅದು ತಾತ್ಪರ್ಯ. ಇಲ್ಲಿ ಒಂದು ಶಬ್ದ ಉಂಟು, ಇದು ಸ್ವಲ್ಪ ಸಂಶಯ ಹುಟ್ಟಿಸುವಂಥದ್ದು. ಯಾಕೆಂದರೆ ಆಮೇಲೆ ಮತ್ತು ಪುನಃ ನಿಮ್ಮ ತಲೆಯಲ್ಲಿ ಇರುವೆ ಸಂಶಯ ಓಡಾಡದೇ ಇಲ್ಲಿ ಅಂತ. ಶ್ರೀ ಅಂದರೆ ವಾಸ್ತವಿಕವಾಗಿ ಲಕ್ಷ್ಮಿ, ಕಂಠ ಅಂದರೆ ಕತ್ತು, ಅಂದರೆ ಕಂಠದಲ್ಲಿ ಲಕ್ಷ್ಮಿ ಇರುವವನು ಅಂತ ಆಗತ್ತೆ. ಶಿವನ ಕಂಠದಲ್ಲಿ ಲಕ್ಷ್ಮಿ ಇದ್ದಾಳಾ? ಇಲ್ಲ. ಹಾಗಿದ್ರೆ ಶ್ರೀಕಂಠ ಅಂತ ಹೇಳ್ತಾರಲ್ಲ ಅಂತಂದರೆ ಶ್ರೀ ಅನ್ನೋದಕ್ಕೆ ಅರ್ಥ ಇಲ್ಲಿ ಲಕ್ಷ್ಮಿ ಅಂತ ಅರ್ಥ ಅಲ್ಲ, ವಿಷ ಅಂತ ಅರ್ಥ. ನೋಡಿ, ಶ್ರೀ ಅನ್ನೋದು ಅತ್ಯಂತ ಪ್ರಸಿದ್ಧವಾದಂತಹ ಒಂದು ಶಬ್ದ, ಅಕ್ಷರವೂ ಹೌದು. ಅದಕ್ಕೆ ಲಕ್ಷ್ಮಿ ಅನ್ನೋದು ಹೆಚ್ಚು ಪ್ರಸಿದ್ಧ. ಆದರೆ ವಿಷ ಎನ್ನುವಂಥ ಅರ್ಥ ಇದೆ ಅನ್ನೋದು ಬಹಳಷ್ಟು ಜನರಿಗೆ ಗೊತ್ತಿಲ್ಲ. ಶಂಕರರೇ ಬರೀತಾರೆ, ಶ್ರೀ ಅನ್ನೋದಕ್ಕೆ ಅರ್ಥ ಏನು ಅಂದರೆ ಶೃಣಾತಿ. ಶೃಣಾತಿ ಅಂದರೆ ಹಿಂಸಿಸುವುದು. ಯಾವುದನ್ನು ತಿಂದಾಗ ಅದು ಅವನನ್ನು ಪೂರ್ತಿ ಹಿಂಸೆನೇ ಮಾಡಿಬಿಡುತ್ತೋ ದಟ್ ಈಸ್ ಕಾಲ್ಡ್ ಶ್ರೀಹಿ. ಯಾವುದು? ವಿಷ. ಹಾಗಾಗಿ ಅಂತಹ ಶ್ರೀಹಿ ಕಂಠೆ ಯಸ್ಯ ಸಹ ಶ್ರೀಕಂಠ. ಯಾವನ ಕಂಠದಲ್ಲಿ ಶ್ರೀಹಿ ವಿಷ ಉಂಟೋ ಅವನು ಶ್ರೀಕಂಠ. ವಿಷಕಂಠ ಅಂದರು ಒಂದೇ, ಶ್ರೀಕಂಠ ಅಂದರು ಒಂದೇ. ಹೌದೌದು, ಲಕ್ಷ್ಮಿಯನ್ನು ನಾನು ಹೇಳಿದೆ, ಅದು ಪ್ರಸಿದ್ಧವಾಗಿದೆ, ನೋ ಡೌಟ್ ಎಟ್ ಆಲ್. ಅದನ್ನಿಟ್ಕೊಂಡು ನೀವು ಇಲ್ಲಿ ಅರ್ಥ ಮಾಡಲಿಕ್ಕೆ ಬಂದರೆ ಆಗ ಅರ್ಥ ಆಗೋದಕ್ಕಿಂತ ಅಪಾರ್ಥ ಹೆಚ್ಚಾಗುತ್ತೆ. ಶಿವನ ಕಂಠದಲ್ಲಿ ಲಕ್ಷ್ಮಿ ಇದ್ದಾಳಾ? ಇಲ್ಲ. ಹಾಗಿದ್ರೆ ನಾವು ಅದರ ಅರ್ಥವನ್ನು ಬೇರೆ ರೀತಿಯಾಗಿ ನಯನ ಮಾಡಬೇಕು. ಶ್ರೀ ಅನ್ನೋದಕ್ಕೆ ಇನ್ನೇನೇ ಅರ್ಥ ಉಂಟು ಅಂತ ಹುಡುಕಬೇಕು. ಆಗ ಶ್ರೀ ಅನ್ನೋದಕ್ಕೆ ಅದರ ವಿಗ್ರಹ ವಾಕ್ಯವನ್ನು ಮಾಡಿ ತೋರಿಸ್ತಾರೆ. ಶೃಣಾತಿ, ಹಿಂಸೆಯನ್ನು ಮಾಡ್ತದೆ. ಹಿಂಸೆ ಮಾಡೋದು ಯಾವುದು? ಸಂಪತ್ತು ಅಥವಾ ವಿಷವ? ಆದ್ದರಿಂದ ಅದು ಅಂತಹ ಶ್ರೀಹಿ ವಿಷಂ ಕಂಠೆ ಯಸ್ಯ ಸಹ. ಸೌಂದರ್ಯ ಲಹರಿಯ 11ನೇ ಶ್ಲೋಕ. ಚತುರ್ಭಿಶ್ರೀಕಂಠೈ ಶಿವಯುವತಿಭಿ ಪಂಚಭಿರಪಿ ಪ್ರಭಿನ್ನಾಭಿಶಂಭೋ ನವಭಿರಪಿ ಮೂಲ ಪ್ರಕೃತಿಭಿ ಚತುಶ್ಚತ್ವಾರಿಂಶತ್ ವಸುದಲ ಕಲಾಶ್ರತ್ರಿತ್ ವಲಯ ತ್ರಿರೇಖಾಭಿಸ್ಸಾರ್ಧಂ ತವ ಶರಣ ಕೋಣಾ ಪರಿಣತಃ. ಸೌಂದರ್ಯ ಲಹರಿಯ ತ್ರಿಕೋಣಗಳನ್ನು ವರ್ಣಿಸುವಾಗ ಹೇಳುವಂಥ ಮಾತು. ಚತುರ್ಭಿ ಶ್ರೀಕಂಠೈ, 4 ಶಿವಚಕ್ರಗಳಿವೆ ಶ್ರೀಚಕ್ರದಲ್ಲಿ. ಶಿವಯುವತಿಭಿ ಪಂಚ, 5 ಶಕ್ತಿ. ಶಿವಯುವತಿ ಅಂದರೆ ಶಕ್ತಿ, ದೇವಿ ಅಂತ ಅರ್ಥ. ಅವನ ಯುವತಿ ಯಾರು? ಶಿವೆ. ಅಂತಹ ಆ ಶಿವೆಯ ಚಕ್ರಗಳು ಎಷ್ಟಿವೆ? 5 ಇವೆ. ಮತ್ತು ಇಲ್ಲಿ ಬಂತು ನೋಡಿ, ಮತ್ತು ನಿನ್ನೆ ನಾನು ಹೇಳಿದ್ದೇನಲ್ಲ, ಶಕ್ತಿ ಪಾರಮ್ಯವನ್ನು ಹೇಳುವುದಾದ್ದರಿಂದ ಶ್ರೀಚಕ್ರ ಅವರಿಬ್ಬರಿಗೂ ಸಂಬಂಧಪಟ್ಟಿದ್ದು, ನೋ ಡೌಟ್ ಎಟ್ ಆಲ್. ಆದರೆ ಒಂದು ಅಂಶ ಜಾಸ್ತಿ ಇರುತ್ತೆ ಎಲ್ಲೋ ಒಂದು ಕಡೆ. ಅದು ನಾನು ನಿನ್ನೇನೂ ಹೇಳಿದ್ದೇನೆ, ಮೊನ್ನೆನೇ ಏನೋ ಹೇಳಿದ್ದೇನೆ ಅದನ್ನೆಲ್ಲ ಹೇಗೆ ಅಂತ. ಎಲ್ಲ ಕಡೆಗೂ ಸಹ ಆ ಬೀಜಾಕ್ಷರಗಳಲ್ಲಿ ಯಾವ್ಯಾವ ಅಕ್ಷರಗಳು ಯಾರ್ಯಾರಿಗೆ ಸೇರಿದ್ದು ಅಂತ ಹೇಳ್ತಾ ಕೊನೆಗೆ ಶಕ್ತಿ ಅಕ್ಷರಗಳು 7 ನಿಲ್ತವೆ, ಶಿವನ ಅಕ್ಷರಗಳು 5 ಆಗಿರುತ್ತವೆ, ಜಾಸ್ತಿ ಇರುತ್ತೆ. ಹಾಗೆ ಈ ಶ್ರೀಚಕ್ರದಲ್ಲೂ ಸಹ ಶಕ್ತಿ ಚಕ್ರಗಳು 5, ಶಿವಚಕ್ರಗಳು 4. ಅದನ್ನು ಹೇಳುವ ಸಂದರ್ಭದಲ್ಲಿ ಆ ಚತುರ್ಭಿ ಶ್ರೀಕಂಠೈ ಇದೇ ಶಬ್ದ ಅಲ್ಲಿ ಉಂಟು ನೋಡಿ. ಬೇಕಿದ್ರೆ ಸಂಶಯಪಟ್ಟವರು ಇದ್ದರೆ, ಯಾರಿಗಾದರೂ ಇದ್ದರೆ ಅನುವಾದ ಪುಸ್ತಕಗಳೆಲ್ಲ ಸಿಕ್ಕಿದರೆ ನೋಡಬಹುದು. ಅದು ಇಲ್ಲದೇ ಇದ್ದರೆ ನನ್ನದೇ ಅನುವಾದ ಪುಸ್ತಕ ನಾನು ಅದನ್ನು ಸ್ಪಷ್ಟವಾಗಿ ಇದನ್ನು ಹಾಕಿಬಿಟ್ಟಿದ್ದೇನೆ. ನಾನು ಹಾಕಿದ್ದೇನೆ ಅಂದರೆ ನಾನು ಮೂಲ ವ್ಯಾಖ್ಯಾನವನ್ನು ನೋಡಿ ಅದನ್ನು ಹಾಕಿರೋದು. ಅಷ್ಟು ಹಿನ್ನೆಲೆಯಲ್ಲಿ ಜಗನ್ಮಾತೆ ಶ್ರೀಕಂಠ ನೇತ್ರ ಕುಮುದ ಚಂದ್ರಿಕಾ. ಚಂದ್ರಿಕಾ ಅಂದರೆ ಬೆಳದಿಂಗಳು ಅಂತ ಈಗ ನಾನು ಹೇಳಿದ್ದೇನೆ. ಅಂದರೆ ಬೆಳದಿಂಗಳು ಕಮಲಗಳನ್ನು ಅರಳಿಸ್ತವೆ ಎನ್ನುವಂಥದ್ದು ಕವಿ ಸಮಯ. ಬೆಳದಿಂಗಳು ಬಂದಾಗ ಕಮಲಗಳು ಅರಳುತ್ತವಂತೆ. ಹಾಗೆ ಕವಿಗಳು ಹೇಳ್ತಾರೆ. ಪ್ರಕೃತಿಯಲ್ಲಿ ಆ ವೈಚಿತ್ರ್ಯ ಇದ್ದರೂ ಇರಬಹುದು ಈಗ ಅಂತ. ಹಾಗೆ ಈ ಶಿವನ ಕಣ್ಣೆನ್ನುವಂತಹ ಈ ಕಮಲಗಳಿಗೆ ಜಗನ್ಮಾತೆಯೇ ಬೆಳದಿಂಗಳು ಅಂತ. ಅಷ್ಟಾದ ಮೇಲೆ ಮುಂದಿನ ನಾಮ
ಸಚಾಮರರ ಭಾವಾಣಿ ವಿಜಿತಾಯೈ ನಮೋ ನಮಃ. ರಮ ಮತ್ತು ವಾಣಿ. ರಮ ಅಂದರೆ ಲಕ್ಷ್ಮಿ, ವಾಣಿ ಅಂದರೆ ಸರಸ್ವತಿ. ಅವರಿಬ್ಬರು ಹೇಗಿದ್ದಾರೆ ಅಂದರೆ ಚಾಮರ. ಚಾಮರ ಅಂದರೆ ಚಾಮರ ಅಲ್ವಾ, ಬೀಸಣಿಗೆ ಅಲ್ಲ. ಬೀಸಣಿಗೆ ಬೇರೆ, ಚಾಮರ ಬೇರೆ. ಚಾಮರ ಅಂದರೆ ಈ ಚಮರಿ ಮೃಗ ಅಂತ ಬರುತ್ತೆ. ಆ ಚಮರಿ ಮೃಗದ ಬಾಲವನ್ನು ತಂದು ಅದನ್ನು ಚಾಮರ ಮಾಡ್ತಾರೆ. ಅದನ್ನು ಪೂಜೆ ಆದ ಮೇಲೆ ಅದೊಂದು ಸೇವೆ, ಅದರ ಮೂಲಕ ಗಾಳಿಯನ್ನು ಹಾಕ್ಬೋದು. ಚಾಮರ ಸೇವೆ ಅಂತ. ಚಾಮರ ಸಿಗದೇ ಇದ್ದಾಗ ಆ ಬೀಸಣಿಗೆಯಲ್ಲಿ ಹಾಕೋದು ಅಷ್ಟೇ. ನಿಜವಾಗಿ ಅದು ಯಾವ್ದು ಹಾಕಬೇಕು, ಅದ್ರ ಮೂಲಕನೇ ಹಾಕಬೇಕು. ದೇವಾಲಯ ಎಲ್ಲ ನಿಮಗೆ ಕಾಣುತ್ತೆ ನೋಡಿ, ಬೇಕಾದ್ರೆ ಹೀಗೆ ಬೀಸ್ತಾರೆ. ಹೀಗೆ ಅದಕ್ಕೆ ಬೆಳ್ಳಿಯ ಹ್ಯಾಂಡಲ್ ಇರುತ್ತೆ, ಎಲ್ಲ ಇರುತ್ತೆ ಅಂತ. ಈಗಿರೋದೆಲ್ಲ ಪೂರ್ತಿ ಆ ಚಮರಿ ಮೃಗದ ಕೂದಲುಗಳು ಅಂತಲೇ ಹೇಳಲಿಕ್ಕೂ ಆಗೋಲ್ಲ. ಅದಕ್ಕೆ ಹೋಲುವಂಥ ಬೇರೆ ಬೇರೆ ಕೃತ್ರಿಮವಂಥ ಕೂದಲುಗಳು ಸಹ ಎಷ್ಟೋ ಬಂದಿರ್ತವೆ. ಏನಿದ್ರೂ ಸಹ ಆ ಚಮರಿ ಮೃಗದ ವಿಶೇಷವಾಗಿ ಬಾಲ, ಆ ಬಾಲದ ಕೂದಲುಗಳಿಂದ ಮಾಡಿದಂಥ ಒಂದು ಸಾಧನ ಜಗನ್ಮಾತೆ ಅಥವಾ ಬೇರೆ ಬೇರೆ ದೇವತೆಗಳಿಗೂ ಸಹ ಸೇವೆಗೋಸ್ಕರ ಬಳಸುವಂಥದ್ದು. ಅಂತಹ ಕೂದಲುಗಳಿಂದ ಮಾಡಿದಂಥ ಚಾಮರವನ್ನು ಲಕ್ಷ್ಮೀ ಮತ್ತು ಸರಸ್ವತಿಯರು ಹಿಡಿದುಕೊಂಡು ಆಕೆಗೆ ಬೀಸ್ತಾ ಇರ್ತಾರೆ. ಅಂದರೆ ಏನು ಹೇಳ್ದಂಗಾಯಿತು, ಅವರಿಬ್ಬರಿಗಿಂತಲೂ ಸಹ ಅವಳು ಸುಪ್ರೀಂ ಅನ್ನೋದು ಒಪ್ಕೊಳ್ಬೇಕು ತಾನೇ, ಅಷ್ಟೇ. ಇದನ್ನು ಲಲಿತಾ ಸಹಸ್ರನಾಮದ ಮೊದಲ ನಾಮವೇ ಹೇಳಿಬಿಡ್ತದೆ, ಶ್ರೀಮಾತಾ ಅಂತ. ಶ್ರೀ ಅಂದರೆ ಲಕ್ಷ್ಮಿ, ಅವಳಿಗಿಂತಲೂ ಸಹ ಅವಳಿಗೂ ತಾಯಿಯ ಸ್ಥಾನದಲ್ಲಿರೋಳು ಮಾತಾ ಅಂತ. ಮತ್ತು ಶ್ರೀ ಅಂದರೆ ವಿದ್ಯೆ, ಸರಸ್ವತಿ, ಅದು ಉಂಟು. ಅದನ್ನು ಹಾಕಿದ್ದೇನೆ ನಾನು ಹೇಗೆ ಅಂತ. ವ್ಯಾಡಿ ಅಂತ ಒಂದು ಕೋಶ ಉಂಟು, ಆ ಕೋಶದ ಅದನ್ನು ಸಹ ಹಾಕ್ತಾರೆ. ಶ್ರೀ ಅಂದರೆ ವಿದ್ಯಾ ಸರಸ್ವತಿ ಅಂತ. ಅವಳಿಗೂ ಸಹ ಮಾತಾ. ಹಾಗಾಗಿ ಶ್ರೀಮಾತಾ ಅಂದರೆ ಲಕ್ಷ್ಮಿಗೆ ತಾಯಿ ಆದವಳು, ಶ್ರೀಮಾತಾ ಅಂದರೆ ಸರಸ್ವತಿಗೂ ತಾಯಿ ಆದವಳು ಅಂತ. ಮತ್ತಷ್ಟೇ ಅಲ್ಲ, ಅವರಿಬ್ಬರನ್ನು ಸಹ ಮಾತಾ ಅಳೆದವಳು ಅಂತ. ಅಂದರೆ ಅವರಿಬ್ಬರಿಗಿಂತಲೂ ಇವಳು ದೊಡ್ಡವಳು. ಅದಕ್ಕೋಸ್ಕರ ತಾನೇ ಪರಾಭಟ್ಟಾರಿಕ, ರಾಜರಾಜೇಶ್ವರಿ ಇತ್ಯಾದಿ ಇತ್ಯಾದಿ ಎಲ್ಲ ಅವಳಿಗೆ ಹೆಸರು. ಅಂತಹ ಈ ಲಕ್ಷ್ಮೀ ಮತ್ತು ಸರಸ್ವತಿಯರಿಂದ ಏನು ಚಾಮರ ಬೀಸುವ ಸೇವೆಯನ್ನು ಮಾಡಿಸಿಕೊಳ್ತಾ ಇರುವವರು, ಚಾಮರಗಳನ್ನು ಬೀಸ್ತಾ ಇರುವಂತಹ ಲಕ್ಷ್ಮೀ ಸರಸ್ವತಿಯರಿಂದ ಸೇವಿತಳಾದವಳು. ಈ ನಾಮದಲ್ಲಿ ಅವಳ ಎಡಗಡೆಗೆ ಲಕ್ಷ್ಮಿ ಇದ್ದಾಳೋ ಬಲಗಡೆಗೆ ಲಕ್ಷ್ಮಿ ಇದ್ದಾಳೋ ಅಂತ ವಿವರಣೆ ಇಲ್ಲ. ಯಾರು ಅಕಸ್ಮಾತ್ ಕೇಳಿಬಿಟ್ರೆ ಎಡಗಡೆ ಯಾರಿದ್ದಾರೆ ಬಲಗಡೆ ಯಾರಿದ್ದಾರೆ ಅಂದರೆ ಅಷ್ಟೋತ್ತರದಲ್ಲಿ ಅದಕ್ಕೆ ವಿವರಣೆ ಇಲ್ಲ. ಆದರೆ ಲಲಿತಾ ಸಹಸ್ರನಾಮದಲ್ಲುಂಟು. ಅಲ್ಲಿ ಏನು ಬರುತ್ತೆ, ಸಚಾಮರರ ವಾವಾಣಿ ಸವ್ಯ ದಕ್ಷಿಣ ಸೇವಿತಾ. ಅಂದರೆ ರಮಾ ಸವ್ಯ, ಲಕ್ಷ್ಮಿ ಎಡಗಡೆಗೆ, ವಾಣಿ ದಕ್ಷಿಣ, ಸರಸ್ವತಿ ಅವಳ ಬಲಗಡೆಗಿದ್ದಾಳೆ. ಎಲ್ಲೋ ಒಂದು ಕಡೆ ಜಗನ್ಮಾತೆಗೆ ಲಕ್ಷ್ಮಿಗಿಂತಲೂ ಒಂದು ಚೂರು ಇಷ್ಟಕ್ಕೆ ನಿಲ್ಲಿಸ್ತೇನೆ. ಯಾರ ಮೇಲೆ ಪ್ರೀತಿ? ಅಲ್ವಾ? ಲಕ್ಷ್ಮಿ ಮೇಲೆ ಪ್ರೀತಿ ಇಲ್ಲ ಅನ್ನೋದಲ್ಲ. ಯಾಕೆಂದರೆ ಎಡ ಬಲ ಅನ್ನೋದು ಅದು ಸಾಪೇಕ್ಷಿಕ ಅಲ್ವಾ. ಮಧ್ಯ ಅನ್ನೋದು ಒಂದಿದ್ದರೆ ಆವಾಗ ಅದು ಎಡವೋ ಬಲವೋ ಅಂತಾಗತ್ತೆ. ಮಧ್ಯ ಅನ್ನೋದು ಇಲ್ಲದೇ ಇದ್ದರೆ ಎಡ ಬಲನೂ ಆಗ್ಬೋದು, ಬಲ ಎಡನೂ ಆಗಬಹುದು. ಹಾಗಾಗಿ ಒಬ್ಬ ಲಕ್ಷ್ಮೀ ಪ್ರಿಯನಾದವನಿಗೆ ಈ ನಾಮ ಈ ವಿವರಣೆ ಕೊಟ್ಟರೆ ಅವನಿಗೆ ಬೇಜಾರು ಆಗೇ ಆಗತ್ತೆ, ಗೊತ್ತು ನನಗೆ ಅಲ್ವಾ. ವಿದ್ಯಾಪಕ್ಷಪಾತಗಳಿಗೆ ಹಾಗೆ ಅನಿಸುತ್ತೆ. ಅದಕ್ಕೋಸ್ಕರ ಹೇಳಿದ್ದೀನಿ ಅದು ಸಾಪೇಕ್ಷಿಕ, ಅದು ನಾವು ಮರಿಬಾರದು ಹೇಗೆ ಅಂತ. ಅಷ್ಟು ಹಿನ್ನೆಲೆಯಲ್ಲಿ ಸಚಾಮರರ ವಾವಾಣಿ ವೀಜಿತಾಯೇ ನಮೋ ನಮಃ ಅಲ್ಲಾದ ಸಚಾಮರರ ವಾವಾಣಿ ಸವ್ಯ ದಕ್ಷಿಣ ಸೇವಿತ ಅಂತ. ದಕ್ಷಿಣ ಅಂದರೆ ಸವ್ಯ ಅನ್ನೋದಕ್ಕೆ ಅರ್ಥ ಬಲ ಎನ್ನುವ ಅರ್ಥನೂ ಉಂಟು. ಆದರೆ ಇಲ್ಲಿ ನಾವು ಎಡ ಅಂತಲೇ ಅರ್ಥ ಮಾಡಬೇಕು. ಯಾಕೆ ಅಂದರೆ ದಕ್ಷಿಣ ಅಂತ ಶಬ್ದ ಉಂಟಲ್ಲ, ದಕ್ಷಿಣ ಅಂದರೆ ಬಲಭಾಗವೇ. ಆ ಶಬ್ದ ಇದ್ದಿದ್ದರಿಂದ ಸವ್ಯ ಅನ್ನೋದಕ್ಕೆ ಎಡಗಡೆಯಲ್ಲಿ ಲಕ್ಷ್ಮಿ ನಿಂತು ಚಾಮರ ಬೀಸ್ತಾ ಇದ್ದಾಳೆ, ಬಲಗಡೆಯಲ್ಲಿ ಸರಸ್ವತಿ ನಿಂತು ಚಾಮರ ಬೀಸ್ತಾ ಇದ್ದಾಳೆ. ನಿಮಗೆ ಈ ಚಿತ್ರಗಳೆಲ್ಲ ಸಿಗ್ತವೆ. ಮೈಸೂರಿನ ಅರಮನೆಯ ಗೋಡೆ ಮೇಲೆ ಈ ಚಿತ್ರಗಳನ್ನು ನಮ್ಮ ತುಂಬ ಸುಂದರವಾಗಿ ನೋಡಬಹುದು ಇಂದಿಗೂ ಸಹ. ನಾನು ನೋಡುವ ಕಾಲದಲ್ಲಿ ಇವಾಗ ಇದೆ ಅಂತ ಅಂದ್ಕೊಂಡಿದ್ದೇನೆ ಅಂತಷ್ಟೇ.
ಅಷ್ಟಾದಮೇಲೆ ಮುಂದೆ ಭಕ್ತ ರಕ್ಷಣ ದಾಕ್ಷಿಣ್ಯ ಕಟಾಕ್ಷಾಯೇ ನಮೋ ನಮಃ. ಭಕ್ತರನ್ನು ರಕ್ಷಣೆ ಮಾಡುವಂಥ ಸಮರ್ಥವಾದ ಕಣ್ಣೋಟದವಳು. ಜಗನ್ಮಾತೆ ತನ್ನ ಭಕ್ತರನ್ನು ರಕ್ಷಿಸುವುದಕ್ಕೆ ಕೈಯಿಂದ ಆಯುಧಗಳನ್ನು ಹಿಡಿದು ಅವರಿಗೆ ಬಂದ ತೊಂದರೆಯನ್ನು ನೀಗಿಸಬೇಕು ಅಂತ ಇಲ್ಲ. ಮತ್ತು ಅಂಥ ಭಕ್ತನ ಕಡೆಗೆ ಒಮ್ಮೆ ಆ ಕಣ್ಣೋಟವನ್ನು ಬೀರಿದರೆ ಸಾಕು, ಅವನ ಆಪತ್ತು ಪರಿಹಾರ ಆಯಿತು ಅಂತಲೇ ಅರ್ಥ. ಹಾಗೆ ಅವನ ರಕ್ಷಣೆ ಆಯಿತು ಅಂತಲೇ ಅರ್ಥ. ಅದಕ್ಕೋಸ್ಕರ ಭಕ್ತ ರಕ್ಷಣ ದಾಕ್ಷಿಣ್ಯ ಕಟಾಕ್ಷ. ಆ ಭಕ್ತರನ್ನು ರಕ್ಷಣೆ ಮಾಡೋ ವಿಷಯದಲ್ಲಿ ಅವಳಿಗೆ ತುಂಬ ದಾಕ್ಷಿಣ್ಯ ಉಂಟಂತೆ. ಅಂದರೆ ಅಕಸ್ಮಾತ್ ಮಾಡಲಿಕ್ಕಾಗದೇ ಇದ್ದರೆ ನನ್ನ ಭಕ್ತನೊಬ್ಬನನ್ನು ರಕ್ಷಣೆ ಮಾಡಲಿಕ್ಕಾಗಲಿಲ್ವಲ್ಲ, ಸರಿ ನಾನು ಮಾಡಿದ್ದು ಅಂತ ತನ್ನ ಬಗ್ಗೆ ತಾನೇನೇ ಸಂಕೋಚ ಪಡ್ತಾಳೆ ಅಂತ. ದಾಕ್ಷಿಣ್ಯ ಅಂದರೆ ಏನೇ ಸಂಕೋಚ ಪಡ್ಕೊಳ್ಳೋದು. ನಮಗೆ ಈ ಶಬ್ದ ಇಲ್ಲ ಅರ್ಥ ಆಗೋದಿಲ್ಲ. ಯಾರಿದ್ದ ಮನೆಗೆ ಹೋಗ್ತೇವೆ, ಬೀಗರ ಮನೆಗೆ, ನೆಂಟರ ಮನೆಗೆ ಇತ್ಯಾದಿ ಅಂದ್ಕೊಳ್ಳಿ, ಹೇಳ್ತಾರೆ ದಾಕ್ಷಿಣ್ಯ ಮಾಡ್ಕೊಳ್ಬೇಡಿ, ಸಂಕೋಚ ಮಾಡ್ಕೊಳ್ಬೇಡಿ ಅಂದರೆ ಮನಸ್ಸಲ್ಲಿ ಬೇಕು ಅಂತಿರುತ್ತೆ, ಕೈ ಬೇಡ ಅಂತ ಹೇಳ್ತಾ ಇರುತ್ತೆ, ನಾಲಿಗೆ ಚಪ್ಪರಿಸ್ತಾ ಇರುತ್ತೆ ಅಂತ ತಾತ್ಪರ್ಯ. ಹೌದು ತಾನೆ? ಹಾಗೆ ಮಾಡ್ಕೊಳ್ಬೇಡಿ ಅಂತ. ಜಗನ್ಮಾತೆಯೂ ಹಾಗೆ ಮನಸ್ಸಿನಲ್ಲಿ ಹಾಗಿದ್ರೂ ಸಹ, ನಮಗೆ ಅರ್ಥ ಆಗಲಿ ಅಂತ ಇದನ್ನೆಲ್ಲ ಹೇಳ್ತಿದ್ದೇನೆ ನಾನು, ಹಾಗಿದ್ರೂ ಸಹ ಯಾವುದೋ ಕಾರಣದಿಂದ ತನ್ನ ಭಕ್ತನಿಗೆ ಏನು ಮಾಡಬೇಕು ಅದನ್ನು ಮಾಡಲಿಕ್ಕೆ ಆಗದೇ ಇದ್ದ ಪಕ್ಷದಲ್ಲಿ ಅವಳು ತುಂಬ ದಾಕ್ಷಿಣ್ಯ ಸಂಕೋಚ ಪಡ್ತಾಳೆ. ಹೀಗಾಗೋಯ್ತಲ್ಲ ಅಂತ. ಅಷ್ಟರ ಮಟ್ಟಿನ ಆ ವಿಶಾಲವಾದಂತಹ ಸ್ವಭಾವ ಅಂತ. ಯಾವಾಗಲೂ ಅಷ್ಟೇ, ಸಾಮರ್ಥ್ಯ ಇದ್ದು ಅದನ್ನು ಮಾಡಲಿಕ್ಕೆ ಆಗದೇ ಇದ್ದವರು ಪಶ್ಚಾತ್ತಾಪ ಪಡೋದೇ ದಾಕ್ಷಿಣ್ಯ. ಇಲ್ಲಿ ಅದಿದ್ದವ್ರು ಏನು ಮಾಡಬೇಕು ಅದನ್ನು ಮಾಡಬೇಕು, ಮಾಡಲಿಕ್ಕೆ ಆಗದೇ ಇದ್ದರೆ ಪಶ್ಚಾತ್ತಾಪ ಪಡಬೇಕು. ನಮ್ಮಲ್ಲಿ ಆಗಲ್ಲ, ನಾವ್ಯಾಗ್ರಿ ಮಾಡಬೇಕು, ಇದೇ ಧಾಟಿ, ಇದೇ ಧ್ವನಿ ನಾವು ಕೇಳ್ತೇವೆ. ಎಲ್ಲ ಸಾಮರ್ಥ್ಯ ಇರ್ತದೆ, ಆದರೆ ಮಾಡಬೇಕಾದವರಿಗೆ ಮಾಡೋದಿಲ್ಲ, ಮಾಡಬಾರ್ದವರಿಗೆ ಮಾಡ್ತಾರೆ. ಅಂದರೆ ಮಾಡಬಾರದವರಿಗೆ ಮಾಡುವುದೇ ತಮ್ಮ ಸಾಮರ್ಥ್ಯದ ವಿನಿಯೋಗ. ಇಂಥ ಸಾಮರ್ಥ್ಯ ಇದ್ದರೆಷ್ಟು, ಬಿಟ್ಟರೆಷ್ಟು. ನಿರ್ಣಯ ಆಗುವ ಕಾಲ ಬಂದಿದೆ, ನೋಡೋಣ, ಮುಂದಕ್ಕೆ ಬರೋಣ. ಭೂತೇಶಾಲಿಂಗನೋದ್ಭೂತ ಪುಲಕಾಂಗ್ಯೈ ನಮೋ ನಮಃ. ಭೂತೇಶ ಅಂದರೆ ಭೂತಗಣ ಯಾರಪ್ಪ? ಈಶ್ವರ. ಅವನ ಶಿವನ ಅಂತ ಅರ್ಥ. ಆಲಿಂಗನ ಅಂದರೆ ಆಲಿಂಗನ, ಹಗ್ಗಿಂಗ್, ಅಪ್ಪುಗೆಯಿಂದ ಪುಲಕಗೊಂಡ ದೇಹದವಳು, ಸಹಜವಾದ ಅರ್ಥ, ಲೋಕಪ್ರಸಿದ್ಧವಾದಂಥ ಅರ್ಥ. ಭೂತೇಶಾಲಿಂಗನೋದ್ಭೂತ ಪುಲಕಾಂಗ್ಯೈ ನಮೋ ನಮಃ. ಇದನ್ನು ಎಲ್ಲ ಕವಿಗಳು ಸಾಮಾನ್ಯವಾಗಿ ವರ್ಣನೆ ಮಾಡೋದನ್ನು ನಾವು ನೋಡ್ತೇವೆ. ಯಾಕೆಂದರೆ ಸತಿಪತಿಯರು ಅಂತ ಆದಮೇಲೆ ಈ ಥರ ವರ್ಣನೆಗಳು ಅಲ್ಲಿ ಇರುವುದು ತೀರಾ ಸಹಜ. ಅದಕ್ಕೆ ವಿಶೇಷವಾದಂಥ ಅರ್ಥವನ್ನು ನಾವು ಕಲ್ಪಿಸಬೇಕಾದದ್ದು ಇಲ್ಲ. ಅಷ್ಟಾದ ಮೇಲೆ ಮತ್ತೆ ಮುಂದಿನ ನಾಮ ಬ್ರಹ್ಮೋಪೇಂದ್ರ ಶಿರೋರತ್ನ ರಂಜಿತಾಯೇ ನಮೋ ಅನಂಗ ಜನಕಾಪಾಂಗ ವೀಕ್ಷಣಾಯೇ ನಮೋ ನಮಃ. 36ನೇ ನಾಮ. ಮನ್ಮಥನ ತಂದೆಯಾದ ವಿಷ್ಣುವನ್ನು ಕಡೆಗಣ್ಣಿನಿಂದ ಅನುಗ್ರಹಿಸಿದವಳು. ಏನಪ್ಪ ಇದು ಅಂದರೆ, ಅಂಗ ಅಂದರೆ ಶರೀರವೇ ಇಲ್ಲದವನು ಅನಂಗ. ಯಾರು? ಮನ್ಮಥ. ಆಯಿತಾ? ಅನಂಗ ಜನಕ, ಅವನಿಗೆ ಜನ್ಮ ಕೊಟ್ಟವನು ಯಾರಪ್ಪ? ವಿಷ್ಣು. ಅರ್ಥ ಆಯ್ತಾ? ಅವನನ್ನು ಅಪಾಂಗ ವೀಕ್ಷಣ, ತನ್ನ ಕಡೆಗಣ್ಣಿನಿಂದ ನೋಡಿದವಳು. ಬರೇ ನೋಡಿದ್ದಲ್ಲ, ನೋಡಿ ಅನುಗ್ರಹಿಸಿದವಳು ಅನ್ನೋದು ಅದರ ಪರಿಪೂರ್ಣವಾದಂಥ ಅರ್ಥ. ಅಂದರೆ ಜಗನ್ಮಾತೆ ತ್ರಿಲೋಕ ಸುಂದರಿ. ವಿಷ್ಣು ಸಹ ಪುರುಷ ದೇವತೆಗಳಲ್ಲಿ ಅತ್ಯಂತ ಚೆಲುವ. ಯಾರು? ವಿಷ್ಣು. ವಿಷ್ಣುವಿಗೆ ಈ ಚೆಲುವು ಎಲ್ಲಿಂದ ಬಂತು? ಗೊತ್ತಾಯ್ತಲ್ಲ. ಅಂದರೆ ಜಗನ್ಮಾತೆಯ ಉಪಾಸನೆಯನ್ನು ಮಾಡಿದವನು ಅವನು. ಸೌಂದರ್ಯ ಲಹರಿಯಲ್ಲಿ ಒಂದು ಮಾತು ಬರ್ತದೆ, ಏನು ಅಂದರೆ,
ಎರಡನೇ ಶ್ಲೋಕ ಅಂತ ನನ್ನ ನೆನಪು, ಎರಡನೇದು ಮೂರನೇದೇನೋ ಅಂತ. ಹಾಂ, ವಹತ್ಯೇನಂ ಶೌರಿ ಕಥಮಪಿ ಸಹಸ್ರೇಣ ಶಿರಸಾಂ. ಶೌರಿ ಅಂದರೆ ವಿಷ್ಣು. ಅವನು ಜಗನ್ಮಾತೆ ಸಂಚರಿಸಿದಂತಹ ಆ ಪಾದ ಧೂಳಿಕಳಗಳನ್ನು ಎತ್ತಿ ತನ್ನ ತಲೆ ಮೇಲೆ ಇರಿಸಿಕೊಳ್ತಾನಂತೆ. ಹಾಗಾಗಿ ಆ ಪಾದ ಧೂಳಿಯನ್ನು ತಲೆಯಲ್ಲಿ ಇರಿಸಿಕೊಳ್ಳುವವನು ವಿಷ್ಣು. ಒಬ್ಬೊಬ್ಬರು ಒಂದು ರೀತಿ ಕೆಲಸ ಮಾಡ್ತಾರೆ. ವಿರಿಂಚಿ ಸಂಚಿನ್ವನ್ ವಿರಚಯತೆ ಲೋಕಾನವಿಕಲಂ. ಬ್ರಹ್ಮ ಅದನ್ನು ಕಲೆಕ್ಟ್ ಮಾಡಿಯೇ, ಆ ಧೂಳಿ ಕಣಗಳನ್ನು ಉಂಡೆ ಮಾಡಿಯೇ ಈ ಬ್ರಹ್ಮಾಂಡ ಎನ್ನುವಂತಹ ಸೃಷ್ಟಿಯನ್ನು ಮಾಡಿದ. ವಿಷ್ಣು ಅವನು ಮಾಡಿದಂತಹ ಈ ಬ್ರಹ್ಮಾಂಡ ಸೃಷ್ಟಿಯನ್ನು ಆದಿಶೇಷನ ರೂಪದಿಂದ ತಲೆ ಮೇಲೆ ಹೊತ್ತಿದ್ದಾನೆ ಅನ್ನೋದು ಅದರ ಅರ್ಥ. ಕೊನೆಗೆ ಇವರಿಬ್ಬರು ಒಂದೊಂದು ಕೆಲಸ ಮಾಡಿ ಆದಮೇಲೆ ಅವನು ಬಂದವನು ಏನು ಮಾಡ್ತಾನೆ ಕೇಳಿದರೆ, ಸಾಕು ಹಳತಾಗಿದೆ ಇದು ಅಂಥೇಳಿ ಭಜತಿ ಭಸಿತೋದ್ಧೂಲನ ವಿಧೇಂ. ಅದು ಇಷ್ಟನ್ನು ಸಹ ಪುಡಿ ಮಾಡಿ ಕೊನೆಗೆ ಅದನ್ನು ಪುಡಿ ಮಾಡಿದ್ದನ್ನೇ ಇಟ್ಕೊಳ್ತಾನಂತೆ. ಅಂದರೆ ಇಡೀ ಜಗತ್ತನ್ನು ದಹಿಸಿ ಬಿಡ್ತಾನೆ, ಆಮೇಲೆ ಲೇಪಿಸಿಕೊಳ್ತಾನೆ ಅಂತ. ಹೀಗೆ ಆಚಾರ್ಯರ ವರ್ಣನೆ ಇದು ಪುರಾಣಗಳಲ್ಲೂ ಸಹ ಅಲ್ಲಲ್ಲಿ ನಮಗೆ ಪ್ರಸಿದ್ಧವಾಗಿ ಸಿಗತ್ತೆ. ಹಾಗಾಗಿ ವಿಷ್ಣು ಜಗನ್ಮಾತೆಯನ್ನು ಈ ರೀತಿಯಾಗಿ ಆರಾಧಿಸಿದವನಾದ್ದರಿಂದ ಅವನ ಆರಾಧನೆಯಿಂದ ಸಂತೋಷಗೊಂಡಂತಹ ಜಗನ್ಮಾತೆ ಅವನನ್ನು ಅನುಗ್ರಹ ದೃಷ್ಟಿಯಿಂದ ನೋಡಿದ್ದಾಳೆ. ಹಾಗೆ ನೋಡಿದಾಗ ಅವನ ಮನಸ್ಸಿನಲ್ಲಿರುವುದು ಏನಿತ್ತು ಅಂದರೆ, ನಾನು ಚೆಲುವನಾಗಬೇಕು. ಯಾರಿಗಿರೋದಿಲ್ಲರಿ ನಾ ಚೆಂದ ಕಾಣಬೇಕು ಅಂತ ಅಲ್ವಾ? ಹಾಗೆ ಆ ಸೌಂದರ್ಯವನ್ನು ಅವನು ಜಗನ್ಮಾತೆಯಿಂದ ಪಡೆದುಕೊಂಡಿದ್ದಾನೆ. ಆದ್ದರಿಂದ ವಿಷ್ಣು ಸುಂದರನೂ ಹೌದು, ಅಲಂಕಾರ ಪ್ರಿಯನೂ ಸಹ ಹೌದು. ಪ್ರಾಯಶಃ ನೀವು ನೋಡಿ, ಎಲ್ಲ ದೇವತೆಗಳಿಂದ ಪುರುಷ ದೇವತೆಗಳಿಗೆ ಹೆಚ್ಚು ಅಲಂಕಾರ ಮಾಡೋದು ಯಾರಿಗ್ರಿ? ಯಾಕೆ? ಅಲಂಕಾರ ಪ್ರಿಯೋ ವಿಷ್ಣು. ಜಗನ್ಮಾತೆ ಬಿಟ್ಟರೆ ನೆಕ್ಸ್ಟ್ ಅವನಿಗೇನೆ ಅಲ್ವಾ? ಹಾಗಾಗಿ ಹೀಗೆ ಅಷ್ಟು ಹಿನ್ನೆಲೆಯಲ್ಲಿ ಅನಂಗ ಜನಕಾಪಾಂಗ ವೀಕ್ಷಣ ಏನು ಜಗನ್ಮಾತೆ ಅನುಗ್ರಹ ಮಾಡಬೇಕು ಅಂತಿಲ್ಲ. ಸೊಮ್ಮೆ ಹೀಗೆ ತನ್ನ ದೃಷ್ಟಿಯನ್ನು ಅಚಾನಕ್ಕಾಗಿ ಹಾಯಿಸಿದರೂ ಸಾಕು, ಅವನ ಅಪೇಕ್ಷೆ ಈಡೇರಿ ಬಿಡತ್ತೆ ಎನ್ನುವಂಥದ್ದು ಈ ನಾಮದ ವಿವರಣೆ. ಮತ್ತು ಮುಂದಿನ ನಾಮ ಬ್ರಹ್ಮೋಪೇಂದ್ರ ಶಿರೋರತ್ನ ರಂಜಿತಾಯೈ ನಮೋ ನಮಃ. ಅರ್ಥ ಏನು ಅಂದರೆ, ನಮಸ್ಕರಿಸಲು ಬಂದಂತಹ ಬ್ರಹ್ಮ ಮತ್ತು ವಿಷ್ಣು ಮೊದಲಾದ ದೇವತೆಗಳ ಕಿರೀಟ ರತ್ನಗಳಿಂದ ಶೋಭಿತಳಾದವಳು. ಅವರು ನಮಸ್ಕಾರ ಮಾಡಬೇಕಿದ್ರೆ ಬಾಗಬೇಕೋ ಬೇಡೋ? ಖಾಲಿ ನಮಸ್ಕಾರ ಮಾಡಬೇಕು, ಬಾಗಿದ್ದಾಳೆ. ಹಾಗೆ ಬಾಗಿದಾಗ ಅಂದರೆ ತಮ್ಮ ತಲೆಯಲ್ಲಿರುವ ಕಿರೀಟವನ್ನು ಅವಳ ಪಾದಗಳಿಗೆ ಹಚ್ಚಿದ್ದಾರೆ, ತಾಗಿಸಿದ್ದಾರೆ. ಆ ಕಿರೀಟಗಳಲ್ಲಿರುವಂಥ ರತ್ನಗಳ ಪ್ರಭೆ ಅವಳ ಪಾದಗಳ ಮೇಲೆ ಬಿದ್ದಿದೆ. ಆ ಪಾದ ಸುಂದರವಾಗಿ ಕಾಣ್ತಾ ಇದೆ, ರಿಫ್ಲೆಕ್ಟ್ ಆಗ್ತದೆ. ಇದು ಅದರ ಒಟ್ಟರ್ಥ. ಸಂದರ್ಭ ಏನು ಅಂತಂದರೆ, ಅದಕ್ಕೆ ಭಗವತ್ಪಾದರು ಹೇಳ್ತಾರೆ, ಕಿರೀಟಂ ವೈರಿಂಚಂ ಪರಿಹರ ಪುರಃ ಕೈಠವಭಿದಃ ಕಠೋರೆ ಕೋಟೀರೆ ಸ್ಖಲಸಿ ಜಹಿ ಜಂಭಾರಿ ಮಕುಟಂ ಪ್ರಣಮ್ರೇ ಶ್ವೇತೇಷು ಪ್ರಸಭಮುಪಯಾತಸ್ಯ ಭವನಂ ಭವಸ್ತವ ಪರಿಜನೋಕ್ತಿರ್ವಿಜಯತೆ ಅಂತ ಸೌಂದರ್ಯಲಹರಿ ಕೊನೆಯಾಗತ್ತೆ. ಅದೊಂದು ಸಲ ಜಗನ್ಮಾತೆ ತನ್ನ ಸಭಾಮಂಟಪದಲ್ಲಿ ಕುಳಿತಿದ್ಲು. ಆ ಸಂದರ್ಭದಲ್ಲಿ ಶಿವ ಹೊರಕ್ಕೆ ಹೋಗಿದ್ದ. ಆಗ ಏನಾಯಿತು ಅಂತಂದರೆ, ಈ ದೇವಾದಿ ದೇವತೆಗಳೆಲ್ಲ ಬ್ರಹ್ಮ ವಿಷ್ಣು ಎಲ್ಲರೂ ಸಹ ಜಗನ್ಮಾತೆ ಹತ್ರ ದರ್ಶನ ಪಡೆಯೋದಕ್ಕೆ ಬಂದಿದ್ದಾರೆ. ಬಂದು ಬಾಗಿ ನಮಸ್ಕರಿಸ್ತಾ ಇದ್ದಾರೆ. ಅಷ್ಟೊತ್ತಿಗೆ ಸರಿಯಾಗಿ ಎದುರುಗಡೆಯಿಂದ ಯಾರು ಬಂದಿದ್ದಾರೆ? ಶಿವ ಪ್ರವೇಶ ಮಾಡಿದ್ದಾರೆ. ತನ್ನ ಪತಿ ಬಂದಾಗ ತಾನು ಎದ್ದು ಹೋಗಿ ಅವನನ್ನು ಸ್ವಾಗತಿಸಬೇಕು ಅಂತ ಜಗನ್ಮಾತೆ ಹೊರಡ್ತಾ ಇದ್ದಾಳೆ. ಆ ಸಂದರ್ಭದಲ್ಲಿ ಆಕೆಯ ಪರಿಜನರು ಅವಳಿಗೆ ಹೇಳುವ ಮಾತು,
ಕಿರೀಟಂ ವೈರಿಂಚಂ ಪರಿಹರ ಪುರ ಕೈಠಭಿಧ. ಅಮ್ಮ, ಮುಂದ್ಗಡೆಗೆ ಬ್ರಹ್ಮ ನಿನ್ನ ಕಾಲಿಗೆ ನಮಸ್ಕಾರ ಮಾಡ್ತಾ ಇದ್ದಾನೆ. ಸಾಲದಕ್ಕೆ 4 ತಲೆಯವನು, 4 ಕಿರೀಟಿಗಳು ಎಟ್ ಎ ಟೈಮ್ ನಿನ್ನ ಕಾಲ ಹತ್ರ ಇವೆ. ಹೆಜ್ಜೆಯನ್ನು ಇಡಬೇಕಿದ್ರೆ ಹುಷಾರಮ್ಮ, ತುಂಬ ಶಾರ್ಪ ಅಂತ ಆ ಕಿರೀಟದ ಎಡ್ಜುಗಳು ಅಂದರೆ ಮೂಲೆಗಳೆಲ್ಲ ಅವು ನಿನ್ನ ಕಾಲಿಗೆ ಚುಚ್ಚಾವು. ಆದ್ದರಿಂದ ಹುಷಾರಾಗಿ ನೋಡಿಕೊಂಡು ಹೆಜ್ಜೆ ಇಡು. ಯಜಮಾನರು ಬಂದು ಗಾಬರಿಯಿಂದ ಎಲ್ಲೆಲ್ಲೋ ತಲೆ ಇಟ್ಟರೆ ಅವರ ಕಿರೀಟದ ಮೇಲೆ ನೀನು ತಲೆ ಇಟ್ಟು ನಿನ್ನ ಕಾಲಿಗೆ ಏಟಾದೀತು. ಕಿರೀಟಂ ವೈರಿಂಚಂ ಪರಿಹರ ಪುರಃ ಕೈಟಭಿಧ. ಹಾಗೆಯೇ ಮುಂದೆ ಹೆಜ್ಜೆ ಇಡಬೇಕಾದ್ರೆ ಹುಷಾರು, ಅಲ್ಲಿ ವಿಷ್ಣು ತಲೆಬಾಗಿ ಬಳಕೆ ನಿಂತಿದ್ದಾನೆ. ಅವನ ಕಿರೀಟ ನಿನ್ನ ಕಾಲಿಗೆ ತಾಗೀತು. ಹಾಗಾಗಿ ಆ ಕಿರೀಟವು ನಿನಗೆ ಚುಚ್ಚದೇ ಇರಲಿ. ಅವನನ್ನು ದಾಟಿ ಮುಂದಕ್ಕೆ ಬಂದರೆ ಮುಂದೆ ಯಾರಿದ್ದಾರೆ ಕೇಳಿದರೆ, ಕಿರೀಟಂ ವೈರಿಂಚಂ ಪರಿಹರ ಪುರಃ ಕೈಟಭಿಧ ಕಠೋರೇ ಕ್ರೋಠೀರೇ ಸ್ಖಲಿಸಿ ಜೈ ಜಂಭಾರಿ ಮಕುಟಂ. ಜಂಭಾರಿ ಅಂದರೆ ಇಂದ್ರ. ಅವನು ಮೊದಲೇ ವಜ್ರಾಯುಧ ಹಿಡ್ಕೊಂಡು ಬಂದವನು. ಅಂತಹ ಆ ಇಂದ್ರನ ಕಿರೀಟ ಅಲ್ಲಿ ನೆಲಕ್ಕೆ ತಾಕ್ಕೊಂಡಿದೆ. ನಮಸ್ಕಾರ ಮಾಡೋದು. ಯಾಕಂದ್ರೆ ನಿನಗೆ ಎಲ್ಲಿ ಹೆಜ್ಜೆ ಇಡೋದು ಅನ್ನೋದೇ ದೊಡ್ಡ ಸಮಸ್ಯೆ ಗೊತ್ತು ನಮಗೆ. ಆದರೂ ಸಹ ನೀನು ಏನೋ ಸ್ವಲ್ಪ ನಿಗಾ ಕಡಿಮೆ ಆಗಿ ಹೆಜ್ಜೆ ಇಟ್ಟುಬಿಟ್ರೆ ಯಾರಿದ್ದಾರು ಒಬ್ಬನ ಕಿರೀಟ ನಿನ್ನ ಕಾಲಿಗೆ ಚುಚ್ಚೋದು ಗ್ಯಾರಂಟಿ. ಅದಕ್ಕೋಸ್ಕರ ಭಾಳ ಹುಷಾರಾಗಿ ಎಲ್ಲಿ ಅವರ ಕಿರೀಟ ಇಲ್ವೋ ಅಂತಹ ಜಾಗದಲ್ಲಿ ಹೆಜ್ಜೆಯನ್ನು ಇಡ್ತಾ ಹೋಗಿ ಪತಿಯನ್ನು ಸ್ವಾಗತಿಸಬೇಕಮ್ಮ ಅಂತ ಪರಿಜನರು ಆಕೆಗೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದಾರೆ. ಹೇಗೆ ಅಂದರೆ, ಈ ದೊಡ್ಡ ಜನರು ಬಂದಾಗ ದಾರಿ ಬಿಡಬೇಕು ಅಂತೆಲ್ಲ ಹೇಳ್ತಾರಾ ಇಲ್ವಾ? ಬಿಡಬೇಕು ಅಂದರೆ ದಾರಿ ಅಂತ ಇಷ್ಟು ಹೇಳಿದ್ರು ಗೊತ್ತಾಗುತ್ತೆ ಅಂತ. ಹಾಗೆ ಮುಂದಕ್ಕೆ ಇವರೆಲ್ಲರೂ ಸಹ ಬಾಗಿ ನಮಸ್ಕರಿಸ್ತಾ ಇದ್ದಾರೆ. ಅವರ ಕಿರೀಟ ನನಗೆ ಚುಚ್ಚುವ ಸಾಧ್ಯತೆ ಇದೆ, ಹಾಗೆ ಎಚ್ಚರಿಕೆಯಿಂದ ಹೆಜ್ಜೆ ಇಡ್ತಾ ನಿನ್ನ ಪತಿಯನ್ನು ನೀನು ಸ್ವಾಗತಿಸಬೇಕು ಎನ್ನುವಂಥ ಅರ್ಥದ ಹಿನ್ನೆಲೆಯಲ್ಲಿ ಬ್ರಹ್ಮೋಪೇಂದ್ರ ಶಿರೋರತ್ನ ರಂಜಿತಾಯೇ ನಮೋ ನಮಃ. ಬ್ರಹ್ಮ ಮತ್ತು ಉಪೇಂದ್ರ ಅಂದರೆ ವಿಷ್ಣು ಮತ್ತು ಶಿವ ಇಂದ್ರ ಅನ್ನೋದು ಅಂಡರ್ಸ್ಟುಡ್. ಅಲ್ಲಿ ಶಬ್ದ ಉಂಟಲ್ಲ, ಇಲ್ಲಿಲ್ಲ, ಅಲ್ಲುಂಟು ಸೌಂದರ್ಯ ಲಹರಿಯಲ್ಲಿ. ಬ್ರಹ್ಮೋಪೇಂದ್ರ ಶಿರೋರತ್ನ ರಂಜಿತಾಯೈ ಅಂದರೆ ಇಲ್ಲಿ ಏನು ಅಂದರೆ ಅವರ ಆ ಕಿರೀಟದ ಮಣಿಗಳ ಪ್ರಭೆ ನಿನ್ನ ಕಾಲ ಮೇಲೆ ಬೀಳ್ತಾ ಇದೆ ಅಂತ ಅಷ್ಟೇ. ಅಲ್ಲಿ ಭಗವತ್ಪಾದರು ಹೀಗೆ ವರ್ಣನೆ ಮಾಡ್ತಾರೆ. ಇಷ್ಟು ಹಿನ್ನೆಲೆಯಲ್ಲಿ ಅವಳ ಪಾದದ ವಿಚಾರವನ್ನು ಹೇಳುವಂಥ ಸಂದರ್ಭ ಮತ್ತು ಮುಂದೆ ಬೇರೆ ಅವಳಿಂದ ಆಕೆ ಹೇಗೆ ಸೇವಿತಳಾಗಿದ್ದಾಳೆ ಅನ್ನೋದನ್ನು ಹೇಳುವ ನಾಮ ಶಚಿ ಮುಖ್ಯಾಮರವಧು ಸೇವಿತಾಯೈ ನಮೋ ನಮಃ ಅಂತ. ಅದರ ವಿವರಣೆಯನ್ನು ನಾಳೆ 6 ಗಂಟೆಗೆ ಸೇರಿದಾಗ ನೋಡೋಣ. ಇಲ್ಲಿಂದ ಮುಂದಕ್ಕೆ. ಅಲ್ಲಿವರೆಗೆ ನಿಮಗೆಲ್ಲ ನಮಸ್ಕಾರ ಮತ್ತು ಕೃತಜ್ಞತೆಗಳು.